ಸೊ ಶುರು ಮಾಡೋದ ಸರ್? ಆಯ್ತು, ರೆಡಿನೇ ನಾನು. ಆಕ್ಚುಲಿ ನಿಮ್ ದಾರಿನೇ ಕಾಯ್ತಾ ಇದ್ದೀನಿ. ರಮೇಶ್ ಸರ್ ಮತ್ತೆ ಉಮೇಶ್ ಸರ್ ಅವರೆಲ್ಲ ಸ್ವಲ್ಪ ನಮ್ಮ ಮಿನಿಸ್ಟರ್ ಜೊತೆ ಏನೋ ಒಂದು ಮೀಟಿಂಗ್ ಏನ್ಬಿಟ್ಟು ಹೋಗಿದ್ದಾರೆ ಸರ್. ಆಯ್ತು, ನೀವು ಇದಿರಲ್ಲ ಸೂತ್ರಧಾರಿಗಳು. ಎಸ್ ಸರ್. ಸೊ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಪ್ರತಿಭಾ ಯೋಜನೆಗೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಡಾಕ್ಟರ್ PS ಶಂಕರ್ ಸರ್ ಅವರನ್ನು ಸ್ವಾಗತಿಸುತ್ತಾ, ಈಗಾಗಲೇ ಅವರು ಕಳೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸ್ ಬಗ್ಗೆ ಉಪನ್ಯಾಸ ನೀಡಿದ್ದು, ಆ ಒಂದು ಸಮಯದಲ್ಲಿ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ತಮಗೆಲ್ಲರಿಗೂ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭ. ಸೊ ಆದ್ದರಿಂದ ಈ ಒಂದು ಅವ್ರ ಬಗ್ಗೆ ಜಾಸ್ತಿ ಏನು ಹೇಳದೆ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಡಾಕ್ಟರ್ PS ಶಂಕರ್ ಸರ್ ಅವರನ್ನು ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀವಿ. ವೆಲ್ಕಮ್ ಟು ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಸೊ ನಾವು ಓವರ್ ಟು ಯು ಸರ್. ಆಯ್ತು, ಥ್ಯಾಂಕ್ಸ್. ಇವಾಗ ನಮ್ಮ ದೇಶದಲ್ಲಿ ಒಂದು ಶಬ್ದ ಸಾಮಾನ್ಯವಾಗಿ ಎಲ್ಲಾ ಸಾಮಾನ್ಯರು ಬಳಸ್ತಾರೆ. ಅವನು ಅಕ್ಷರ ಗೊತ್ತಿರೋನು ಗೊತ್ತಿಲ್ಲದೆ ಇರ್ತಕ್ಕಂಥವನು ವೈರಲ್ ಆಯ್ತು ಅಂತ ಒಂದು ಶಬ್ದ. ಅದ ಅರ್ಥ ಏನು? ವೈರಲ್ ಆಯ್ತು ಅಂದ್ರೆ ಎಲ್ರಿಗೂ ಗೊತ್ತಾಯ್ತು, ಇಡೀ ದೇಶ ತುಂಬಾ ಹರಡೋಯ್ತು, ಎಲ್ರಿಗೂ ಒಬ್ಬರಿಂದ ಒಬ್ಬರಿಗೆ ಹರಟೋಯ್ತು ವಿಷಯ ಅಂತ. ಆದ್ರೆ ನಮ್ಮ ಇದು ಶಬ್ದ ಇದು ವೈರಸ್ ಡಿಸೀಸ್, ಇದ್ರ ಬಗ್ಗೆ ಸಂಬಂಧ ಇರ್ತಕ್ಕಂಥ ಇದು ರೋಗ. ಇದು ರೋಗದ ಬಗ್ಗೆ ಇದೆ. ವೈರಸ್ ಅಂತಂದ್ರೆ ಇಟ್ ಇಸ್ ಅ ಸ್ಮಾಲೆಸ್ಟ್ ಏಜೆಂಟ್. ಅದರ ಸೈಜು ಎಷ್ಟು ಸಣ್ಣದು ಅಂತ ನೋಡ್ರಿ, 0.00001 to 0.00005 ಮಿಲಿಮೀಟರ್ಸ್ ಲಾಂಗ್. ಅಷ್ಟು ಸೂಕ್ಷ್ಮದ್ದು. ಅಂದ್ರೆ ಈ ಸಾಮಾನ್ಯ ಮೈಕ್ರೋಸ್ಕೋಪ್ಗೆ ಅದು ಕಾಣೋದಿಲ್ಲ. ಅದು ಸೀನ್ ಥ್ರೂ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಅದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ನ್ಯೂಕ್ಲಿಕ್ ಆಸಿಡ್, DNA ಮತ್ತು RNA ಯಾವ್ದಾರು ಒಂದಿರಬಹುದು. ಇದು ನಾವು DNA RNA ಅಂತಂದ್ರೆ ದೇ ಆರ್ ದಿ ಫಂಡಮೆಂಟಲ್ ಕೆಮಿಕಲ್ಸ್ ಆಫ್ ಲೈಫ್. ನಮ್ಮ ಜೀವನದ ನೀಲ್ ನಕ್ಷೆ ಅಲ್ಲೇ ಇದೆ DNA RNA ಅಲ್ಲಿ. And it is inert until they lodge in a living animal. These viruses which are prevalent in the environment, they don't do anything. When they enter the body, human body, and get a foothold, and then they multiply, then only they begin to produce the disease, begin to manifest the disease. So they feed, they grow, and reproduce, replication. You ಮೂರು process ನ ಒಳಗೆ, ದೇಹದ ಒಳಗೆ ಅದು ಎಂಟರ್ ಆದ ಮೇಲೆ they feed, grow and reproduce. ಆಮೇಲೆ ಡಿಫರೆಂಟ್ ವೈರಸಸ್ ಅಫೆಕ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಈಗ ಒಂದು ಕಾಮನ್ ಕೋಲ್ಡ್, ನೆಗಡಿ ಆಗುತ್ತೆ ಅಂತ ಹೇಳ್ತೀವಿ, ಅದು ಮೂಗಿನಲ್ಲಿರ್ತಕ್ಕಂಥ ಮ್ಯೂಕಸ್ ಮೆಂಬ್ರೇನ್ಗೆ ಅಫೆಕ್ಟ್ ಆಗುತ್ತೆ. ಅಥವಾ ಇನ್ನೊಂದು ವೈರಸ್ ಹೇಳ್ತೀವಿ, ಅದು ಯೂರಿನರಿ ಟ್ರ್ಯಾಕ್ಟ್ ನಲ್ಲಿ ಆಗ್ಬೋದು, ಇನ್ನೊಂದು ಅಲಿಮೆಂಟರಿ ಟ್ರ್ಯಾಕ್ಟ್ ಆಗ್ಬೋದು. ಹಾಗೆ ಬೇರೆ ಬೇರೆ ವೈರಸ್ಗಳು ಬೇರೆ ಬೇರೆ ಲೊಕೇಶನ್ ನಲ್ಲಿ ಬೇರೆ ಬೇರೆ ಜಾಗದಲ್ಲಿ ತಳ ಊರಿ ದೇ ಕಾಸ್ ಡ್ಯಾಮೇಜ್ ಅಂಡ್ ಡಿಸ್ಟ್ರಾಯ್ ದಮ್. ಹಾಗೆ ಆ ಥರ ಮಾಡ್ತೀವಿ ಅದು. ಈಗ ಇದರ ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣಗಳೇನು? ಈಗ ಸಾಮಾನ್ಯವಾಗಿ ನಾವು ಇಷ್ಟು ವೈರಸ್ ಹೆಸರು ಹೇಳ್ತಾ ಇರ್ತೀವಿ. ಸುಮಾರು 300 ಡಿಫರೆಂಟ್ ಟೈಪ್ಸ್ ಆಫ್ ವೈರಸಸ್ ಅವು ಐಸೋಲೇಟ್ ಮಾಡಿದ. ಇವು ಮನುಷ್ಯನಲ್ಲಿ ರೋಗ ಉಂಟು ಮಾಡಬಹುದು ಅಂತ. ಕ್ಲಾಸಿಫಿಕೇಶನ್ ಡಿಫರೆಂಟ್ ವೇಸ್. ಒಂದು ಕೆಮಿಕಲ್ ಕಾಂಪೋಸಿಷನ್, ಬಯೋಲಾಜಿಕಲ್ ಫೀಚರ್ಸ್ ಎರಡನೇದು, ಮೆಥಡ್ ಆಫ್ ಸ್ಪ್ರೆಡ್, ಅವು ಹೇಗೆ ಹರಡ್ತವೆ ಅಂತಂದು, ಸೈಟ್ ವೇರ್ ದೇ ಆರ್ ಲೊಕೇಟೆಡ್ ಇನ್ ದಿ ಹೋಸ್ಟ್, ಡಿಸೀಸ್ ದೇ ಪ್ರೊಡ್ಯೂಸ್. ಅಂದ್ರೆ ಈಗ 5 ಬೇರೆ ಬೇರೆ ರೀತಿ ಕೆಮಿಕಲ್ ಕಂಪೋಸಿಷನ್, ರಾಸಾಯನಿಕ ರಚನೆ, ಬಯೋಲಾಜಿಕ್ ಫೀಚರ್, ಜೈವಿಕ ಗುಣಲಕ್ಷಣಗಳು, ಮೆಥಡ್ ಆಫ್ ಸ್ಪ್ರೆಡ್, ಯಾವ ರೀತಿ ಹರಡ್ತವೆ, ವೇರ್ ದೇ ಆರ್ ಲೊಕೇಟೆಡ್, ಎಲ್ಲಿ ಅವು ತಳ ಊರ್ತವೆ ದೇಹದಲ್ಲಿ, ಡಿಸೀಸ್ ಪ್ರೊಡ್ಯೂಸ್, ಯಾವ ರೀತಿಯ ರೋಗವನ್ನು ಉಂಟು ಮಾಡ್ತವೆ ಅಂತ. ಮೆನಿ ಆಫ್ ದೆಮ್ ಆರ್ ಹಾರ್ಮ್ಲೆಸ್, ಅದರ್ಸ್ ಪ್ರೊಡ್ಯೂಸ್ ಡಿಸೀಸ್ ವಿತ್ ವೇರಿಂಗ್ ಸಿವಿಯರಿಟಿ. ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ವೈರಸ್ಗಳಲ್ಲಿ ಎಲ್ಲವೂ ನಮ್ಮಲ್ಲಿ ರೋಗ ಉಂಟು ಮಾಡ್ತವೆ ಅಂತಲ್ಲ, ಕೆಲವು ಮಾತ್ರ ರೋಗ ಉಂಟು ಮಾಡ್ತಕ್ಕಂಥವು. ಅದು ಏನ್ ರೋಗ ಉಂಟು ಮಾಡುತ್ತೆ? ಕೋಲ್ಡ್ ಟು ಕ್ಯಾನ್ಸರ್, ಸಾಮಾನ್ಯ ನೆಗಡಿಯಿಂದ ಹಿಡಿದು ಕ್ಯಾನ್ಸರ್ ವರ್ಗ ಉಂಟು ಮಾಡ್ಬೋದು. ಅಂದ್ರೆ ಇದು ಸಾಮಾನ್ಯವಾಗಿ ಫೀವರ್ನಿಂದ ಪ್ರೆಸೆಂಟ್ ಆಗ್ತಕ್ಕಂಥದ್ದು. ರೆಸ್ಪಿರೇಟರಿ ಆಗ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ನಮ್ಮ ಪಚನಕ ನಾಳ, ಅನ್ನನಾಳ, ಕರಳು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳನ್ನ ಅದು ಪ್ರಕಟ ಮಾಡ್ಬೋದು. ಆಮೇಲೆ ಇವಕ್ಕೆ ಡ್ರಗ್ಸ್ ಹೇಗೆ? ಆಂಟಿಬಯೋಟಿಕ್ಸ್ ಆರ್ ಇನ್ಎಫೆಕ್ಟಿವ್. ಈಗ ಸಾಮಾನ್ಯ ಕಾಯಿಲೆಗಳಿಗೆ ನಾವು ಬಳಕೆ ಮಾಡ್ತಕ್ಕಂಥ ಆಂಟಿಬಯೋಟಿಕ್ ದೇ ಆರ್ ಆಫ್ ನೋ ಎಫೆಕ್ಟ್, ಏನೋ ಪ್ರಭಾವ ಬೀರೋದಿಲ್ಲ. ಇದಕ್ಕಾಗಿನೇ ಸಪರೇಟ್ ಆಗಿ ಆಂಟಿ ವೈರಲ್ ಏಜೆಂಟ್ಸ್, ದೇ ಆರ್ ಪವರ್ಫುಲ್ ಡ್ರಗ್ಸ್, ದೇ ಆರ್ ಸ್ಟಿಲ್ ಟು ಬಿ ಡೆವಲಪ್. ಇಂಥ ಆಂಟಿ ವೈರಲ್ ಏಜೆಂಟ್ಸ್ ನ ಡೆವಲಪ್ ಮಾಡ್ತಕ್ಕಂಥದ್ದು. ಆದ್ರೂ ಇವಾಗ ಐ ಡ್ರಾಪ್ಸ್, ಐ ಲೋಷನ್ಸ್,
ointment, skin ointment, they are all available. And the infection leads to development of the antibodies. ಈಗ ಯಾವುದೇ ಒಂದು ಸೂಕ್ಷ್ಮಜೀವಿ ದೇಹದ ಒಳಗೆ ಸೇರ್ತು ಅಂದ್ರೆ ಅದು ಆಂಟಿಜನ್, ಅದು ಸೂಕ್ಷ್ಮಜೀವಿ ಒಳಗೆ ಸೇರ್ತು ಅಂದ್ರೆ ದೇಹದಲ್ಲಿ ಪ್ರತಿರೋಧಕ ಕಣಗಳು, ಅವು ಆಂಟಿಬಾಡೀಸ್, ಇವು ಉದ್ಭವ ಆಗುತ್ತೆ. ಅವು ಏನು ಆಂಟಿಬಾಡೀಸ್, ದೇ ಆರ್ ಮೇಡ್ ಅಪ್ ಆಫ್ ಇಮ್ಯುನೋಗ್ಲಾಬುಲಿನ್ಸ್. ಸೊ ಅದಕ್ಕಾಗಿ ಅನೇಕ ಸರಿ ಇಂಥ ರೋಗ ಬಂದಾಗ ನಮ್ಮ ಹತ್ರ ಯಾವುದೇ ಆಂಟಿಬಯೋಟಿಕ್ ಇಲ್ಲದೆ ಇದ್ರೆ ಟು ಬೂಸ್ಟ್ ದರ್ ಇಮ್ಯುನಿಟಿ ಇಮ್ಯುನೋಗ್ಲಾಬುಲಿನ್ಸ್ ಕೊಡ್ತಾರೆ. ಅವು ಅದರಲ್ಲಿ ಆಂಟಿಬಾಡಿ ಇರೋದ್ರಿಂದ ಒಳಗೆ ಎಂಟರ್ ಆಗಿರ್ತಕ್ಕಂಥ ಶತ್ರುನ ಸೆಣಸಬಹುದು ಅಂತದ್ದು. ಸೊ ಇನ್ ಅಡಿಷನ್ ಇದರ ಇನ್ನೊಂದು ಗುಣಲಕ್ಷಣ ಏನು, ದೇ ಆರ್ ಕೇಪಬಲ್ ಆಫ್ ಮ್ಯೂಟೇಶನ್. ಅಂದ್ರೆ ಈ ವೈರಸ್ಗಳು ತಮ್ಮ ರೂಪನ ಬದಲಾವಣೆ ಮಾಡ್ತಾರೆ, ರೂಪಾಂತರಗೊಳ್ಳುತ್ತವೆ. ಇವತ್ತಿರ್ತಕ್ಕಂಥ ವೈರಸ್ ನಾಳೆ ಅದೇ ರೂಪದಲ್ಲಿದೆ. ಈಗ ಉದಾಹರಣೆಗೆ ಈಗ ಇನ್ಫ್ಲುಯೆನ್ಸಾ ಈ ವರ್ಷ ಬರುತ್ತೆ, ಮುಂದಿನ ವರ್ಷ ಇದೇ ರೀತಿಯ ಸ್ಟ್ರೈನ್ ಅದು ಬರುತ್ತೆ ಅಂತಲ್ಲ, ಅದು ಆಗಲೇ ಬದಲಾವಣೆ ಆಗಿರುತ್ತೆ. ಅದಕ್ಕಾಗಿನೇ ಪ್ರತಿ ವರ್ಷನೂ ವ್ಯಾಕ್ಸಿನ್ಗಳನ್ನ ಹೊಸದಾಗಿ ತಯಾರು ಮಾಡ್ಬೇಕಾಗುತ್ತೆ. ನ್ಯೂ ಸ್ಟ್ರೈನ್ಸ್ ಎಮರ್ಜ್, ದೇ ಆರ್ ಮೋರ್ ಪವರ್ಫುಲ್, ದೇ ರೆಸಿಸ್ಟ್ ದ ಟ್ರೀಟ್ಮೆಂಟ್. ಸೊ ದೇ ಆರ್ ಕೇಪಬಲ್ ಆಫ್ ಮ್ಯೂಟೇಶನ್ಸ್. ವೇರ್ ನ್ಯೂ ಸ್ಟ್ರೈನ್ಸ್ ಎಮರ್ಜ್, ದೇ ಆರ್ ಮೋರ್ ಪವರ್ಫುಲ್, ದೇ ರೆಸಿಸ್ಟ್ ಟ್ರೀಟ್ಮೆಂಟ್. ಒಂದು ಕಾಮನ್ ವೈರಲ್ ಡಿಸೀಸ್ ನಿಮಗೆ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಾಮನ್ ಕೋಲ್ಡ್, ಪರೈಸಾ, ಇನ್ಫ್ಲುಯೆನ್ಸಾ, ಮೀಸಲ್ಸ್, ಮಮ್ಸ್, ಚಿಕನ್ ಪಾಕ್ಸ್, ಹೆಪಟೈಟಿಸ್ ಎ ಬಿ ಸಿ ಡಿ ಇ, ಪೋಲಿಯೋಮೈಲೈಟಿಸ್, ಇವೆಲ್ಲ ಕಾಮನ್ ಆಗಿ ಅಲ್ಲಿ ಇಲ್ಲಿ ನಾವು ಉಪಯೋಗ ಮಾಡ್ತೀವಿ ಶಬ್ದಗಳನ್ನ. ಹರ್ಪಿಸ್ ಆಸ್ಟರ್, ಡೆಂಗ್ಯೂ, ಚಿಕನ್ ಗುನ್ಯಾ, ಇವೆಲ್ಲ ಬಹಳ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಡೆಂಗ್ಯೂ ಬಂತು, ಚಿಕನ್ ಗುನ್ಯಾ ಬಂತು ಅಂತಂದು. ಕ್ಯಾಸ್ಮೋರ್ ಫಾರೆಸ್ಟ್ ಡಿಸೀಸ್ ಈ ನಮ್ಮ ದೇಶದಲ್ಲೇ ಕರ್ನಾಟಕದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಕೋವಿಡ್-19 ಅಂತೂ ನೀವೆಲ್ಲ ಕೇಳಿದ್ದೀರ, ಇದು ಅನುಭವ ನಿಮ್ಮೆಲ್ಲರಿಗೂ ಇದೆ. ಈಗ 2 ವರ್ಷದ ಹಿಂದೆ ಯಾವ ರೀತಿ ನಾವೆಲ್ಲ ಸಂಕಷ್ಟಕ್ಕೀಡಾದ್ವಿ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಇವೆಲ್ಲ ಕಾಮನ್ ಎಕ್ಸಾಂಪಲ್ಸ್ ಆಫ್ ದಿ ವೈರಲ್ ಡಿಸೀಸ್. ಈಗ ಒಂದೊಂದೇ ಕೆಲವೊಂದು ತಗೊಂಡ ಎಕ್ಸಾಂಪಲ್. ಡೆಂಗ್ಯೂ ಫೀವರ್ caused a devastating illness in northern state of India, including capital Delhi. So regularly reported from different parts of the country, including Karnataka. ಆಗಿಂದಾಗೆ ಈ ಡೆಂಗ್ಯೂ ಜ್ವರದ ಬಗ್ಗೆ ಎಲ್ಲ ಕೇಳ್ತಲೇ ಇರ್ತೀವಿ. ಡೆಂಗ್ಯೂ ಅಲ್ಲಿ ಬಂತು, ಇಲ್ಲಿ ಬಂತು, ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಬಂತು, ಕೋಲಾರದಲ್ಲಿ ಬಂತು, ಚಿಕ್ಕಮಂಗ್ಳೂರಿನಲ್ಲಿ ಬಂತು, ರಾಯಚೂರಿನಲ್ಲಿ ಬಂತು ಅಂತ ಇದನ್ನ ಕೇಳ್ತಲೇ ಇರ್ತೀವಿ. ಈ ರೋಗ ಮೋಸ್ಟ್ ಕಾಮನ್ ಆರ್ಬೋ ವೈರಲ್ ಇನ್ಫೆಕ್ಷನ್ ಇನ್ ದಿ ವರ್ಲ್ಡ್. ಆರ್ಥ್ರೋಪಾಡ್, ಇವು ಸಂಧಿಪತಿಗಳು, ಆರ್ಥ್ರೋಪಾಡ್, ಇವುಗಳಿಂದ ಅವು ಈ ರೋಗವನ್ನು ಹರಡ್ತವೆ. ದೇ ಆರ್ ಎಂಡಮಿಕ್ ಇನ್ ಮೋಸ್ಟ್ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಕಂಟ್ರೀಸ್. ಹೌ ದೇ ಆರ್ ಟ್ರಾನ್ಸ್ಮಿಟೆಡ್? ದಿ ಮೇನ್ reservoir of the virus is the human being. So they are transmitted through the bites of the infected female mosquitoes belonging to the genus Aedes aegypti, Aedes albopictus. ಇವು 2 ಎಕ್ಸಾಂಪಲ್. They are the Aedes which transmit this disease. Aedes aegypti. ಈಗ ಉದಾಹರಣೆಗೆ ನಾವು ಹೇಳ್ತೀವಿ ಮಸ್ಕಿಟೋ ಬರೋದ್ರಿಂದ ರೋಗ ಬರುತ್ತೆ ಅಂತ. ಈಗ ಮಲೇರಿಯಾನೂ ಬರುತ್ತೆ, ಫೈಲೇರಿಯಾನೂ ಬರುತ್ತೆ, ಡೆಂಗ್ಯೂನೂ ಬರುತ್ತೆ. ಆದ್ರೆ ಇವನ್ನ ಹರಡ್ತಕ್ಕಂಥ ಮಸ್ಕಿಟೋಗಳಿದ್ದಾವಲ್ಲ, ಅವು ಬೇರೆ ಬೇರೆ ತರ, ಎಲ್ಲ ಒಂದೇ ಅಲ್ಲ. ಅದು ಹರಡ್ತಕ್ಕಂಥ ಮಸ್ಕಿಟೋನ ಬೇರೆ, ಇವನ್ನ ಹರಡ್ತಕ್ಕಂಥ ಮಸ್ಕಿಟೋನ ಬೇರೆ. ಕ್ಯೂಲೆಕ್ಸ್ ಫೆಟಿಗ್ಯಾನ್ಸ್ ಅಂತಂದು ಅದು ಫೈಲೇರಿಯಾ ರೋಗನ ಹರಡ್ತದೆ. ಫೈಲೇರಿಯಾ ರೋಗ ಮಸ್ಕಿಟೋ ಇನ್ ಅರ್ಬನ್ ಸರೌಂಡಿಂಗ್ಸ್. ಇದು ಹಳ್ಳಿಗಾಡಿನಲ್ಲಿ ವಿಶೇಷ ಇಲ್ಲ, ಗ್ರಾಮಾಂತರ ಪ್ರದೇಶದಲ್ಲೂ ವಿಶೇಷ ಇಲ್ಲ. ಇದೆಲ್ಲ ಅರ್ಬನ್ ಸಿಟಿ, ಚಿತ್ರದುರ್ಗ, ಗುಲ್ಬರ್ಗ, ಶಿವಮೊಗ್ಗ, ಈಗ ಬೆಂಗಳೂರು, ಇಂಥ ಕಡೆ ಅರ್ಬನ್ ಸರೌಂಡಿಂಗ್ಸ್ ಅಲ್ಲಿ ವಿಶೇಷ. ದೇ ಆರ್ ಐಡೆಂಟಿಫೈಡ್ ಬೈ ಇಟ್ಸ್ ಪೆಕ್ಯುಲರ್ ವೈಟ್ ಸ್ಪಾಟೆಡ್ ಬಾಡಿ ಅಂಡ್ ಲೆಗ್ಸ್. ಈ ಮಸ್ಕಿಟೋ ಏನಿದೆಯಲ್ಲ, ಇದು ಈಡಿಸ್ ಈಜಿಪ್ಟಿ ಅಂತ ಹೇಳಿದ್ರೆ, ಇದು ಸಾಮಾನ್ಯ ಜನ ಭಾಷೆಯಲ್ಲಿ ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ. ಅದು ನೋಡೋದಕ್ಕೆ ಹಂಗೆ ಇರುತ್ತೆ, ವೈಟ್ ಸ್ಪಾಟೆಡ್ ಬಾಡಿ ಅಂಡ್ ಲೆಗ್ಸ್ ಈ ತರ ಇದೆ. ಇದು ಟೈಗರ್ ಮಸ್ಕಿಟೋ. ಇದು ಡೆಂಗ್ಯೂ ರೋಗವನ್ನು ಹರಡ್ತದೆ. ಒಬ್ಬರಿಂದ ಒಬ್ಬರಿಗೆ ಕಚ್ಚಿ ಅಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳ ಒಳಗೆ ಸೇರಿಸಿ ರೋಗವನ್ನು ಉಂಟು ಮಾಡುತ್ತೆ. ಸೊ ಟ್ರಾನ್ಸ್ಮಿಷನ್, ಮಸ್ಕಿಟೋಸ್ ಮೋಸ್ಟ್ಲಿ ರೆಸ್ಟ್ ಇಂಡೋರ್ಸ್, ಎನಿ ಕೂಲ್ ಶೇಡೆಡ್ ಪ್ಲೇಸ್ ಇನ್ಸೈಡ್ ಆರ್ ಔಟ್ಸೈಡ್ ದಿ ಹೋಮ್. ಸೊ ಇದು ದೇಹದಕ್ಕೆ ಬೆಲ್ಟ್ ಮಾಡ್ತಕ್ಕಂಥದ್ದು ಹಗಲಿನಲ್ಲೇ, ವಿಶೇಷವಾಗಿ ಮನೆಯಲ್ಲಿ ಈ ಕಿಟಕಿ, ಕರ್ಟನ್ಗಳು, ಡೋರು, ಅದರ ಹಿಂದೆ ಅಲ್ಲೇ ವಸ್ತಿ ಅದು ಅಲ್ಲೇ ಇರ್ತವೆ. ದೇ ಗೆಟ್ ಇನ್ಫೆಕ್ಟೆಡ್ ಬೈ ಡೆಂಗ್ಯೂ ವೈರಸ್ ವೈಲ್ ಫೀಡಿಂಗ್ ಹ್ಯೂಮನ್ ಬ್ಲಡ್ ಹ್ಯಾವಿಂಗ್ ಡೆಂಗ್ಯೂ. ಎ ಪರ್ಸನ್ ಇವು ರೋಗಿಷ್ಟ ಇರ್ತಾನೆ ಡೆಂಗ್ಯೂ ಇತ್ತು, ಅವನ್ನ ಕಚ್ಚಿದರೆ ಅವನ ರಕ್ತ ಇವು ಹೀರ್ಕೊಳ್ತವೆ. ಆ ಹೀರ್ಕೊಂಡ ರಕ್ತನ ಬೇರೆಯವ್ರಿಗೆ ಕಚ್ಚಿದಾಗ ಅಲ್ಲಿನೂ ಹೋಗುತ್ತೆ. ಸೊ ದಿಸ್ ಇಸ್ ಅ ಡೇ ಟೈಮ್ ಫೀಡರ್. ಈಗೆಲ್ಲ ಮಲೇರಿಯಾ ಇವೆಲ್ಲ ಹೇಳ್ತೇವೆ, ರಾತ್ರಿ ಹೊತ್ತನ್ನ ಕಡಿತೇವೆ, ಸೊಳ್ಳೆ ಪರದೆಯಲ್ಲಿ ಮಕ್ಕೊಳ್ರಿ ಹಂಗೆ ಅಂತ. ಇದರಲ್ಲಿ ಸೊಳ್ಳೆ ಪರದೆ ಏನು ಉಪಯೋಗ ಆಗಲ್ಲ, ಬಿಕಾಸ್ ಡೇ ಟೈಮ್ ಫೀಡರ್, ಮನೆ ಒಳಗೇನೆ ನಮಗೆ ಕಡುತ್ತೆ. ಬೈಟ್ಸ್ ಮೆನಿ ಪೀಪಲ್ ಟು ಗೆಟ್ ಇಟ್ಸ್ ಬ್ಲಡ್ ಮೀಲ್.
ಸೊ ಇನ್ಕ್ರೀಸ್ಡ್ ಬೈಟಿಂಗ್ 2 hours after sunrise and several hours before sunset. ಅಂದ್ರೆ ಡೇ ಟೈಮ್ ನಲ್ಲೇ ಇವು ಕಚ್ಚಿ ರೋಗನ ಬಿಡ್ತವೆ. ಬೈಟ್ ಈಸ್ ಇಂಪರ್ಸೆಪ್ಟಬಲ್, ಗೊತ್ತಾಗೋದಿಲ್ಲ ಅಲ್ಲೇ ಕಚ್ಚಿರುತ್ತೆ ಅಂತಂದು, ಬಟ್ ಕೇಪಬಲ್ ಆಫ್ ಬೈಟಿಂಗ್ ಮೆನಿ ಪೀಪಲ್ ಇನ್ ಎ ಶಾರ್ಟ್ ಪೀರಿಯಡ್ ಟೈಮ್ ಫಾರ್ ಒನ್ ಬ್ಲಡ್ ಮೀಲ್. ಇಟ್ ಬೈಟ್ಸ್ ಮೆನಿ ಪೀಪಲ್ ಅಟ್ ಒಂದು ಬ್ಲಡ್ ಮೀಲ್ಗೆ. ಪರ್ಸನ್ ಸ್ಟೇಯಿಂಗ್ ಇಂಡೋರ್ಸ್ ಡ್ಯೂರಿಂಗ್ ಡೇ ಟೈಮ್ ಆರ್ ವಲ್ನರಬಲ್ ಟು ಮಸ್ಕಿಟೋ ಬೈಟ್ಸ್. ಮನೆ ಒಳಗಿದ್ದಾಗನೇ ಇದು ಬರ್ತಕ್ಕಂಥದ್ದು, ಮನೆ ಹೊರಗೆ ಹೋದ್ರೆ ಅಷ್ಟೇ ಬರೋದಿಲ್ಲ. ಇಂಡೋರ್ ನಲ್ಲಿ ಇರ್ತಕ್ಕಂಥ ಓವರ್ ಕ್ರೌಡಿಂಗ್, ಪೂರ್ ಲಿವಿಂಗ್ ಕಂಡೀಷನ್ಸ್, ಲ್ಯಾಕ್ ಆಫ್ ವೆಕ್ಟರ್ ಕಂಟ್ರೋಲ್ ಫೆಸಿಲಿಟೀಸ್, ಇಟ್ ಸ್ಪ್ರೆಡ್ಸ್ ಇನ್ಫೆಕ್ಷನ್. ಸೊ ಎಪಿಡೆಮಿಕ್ ಇದೇನು ಬಂತು ಅಂದ್ರೆ ಇಟ್ ಇಸ್ ಕ್ವೈಟ್ ಎಕ್ಸ್ಪ್ಲೋಸಿವ್. ಇದು ರೋಗ ಯಾವ ರೀತಿ ಪ್ರಕಟ ಆಗತ್ತೆ? ಅಕ್ಯೂಟ್ ಫೆಬ್ರೈಲ್ ಡಿಸೀಸ್. ಫೆಬ್ರೈಲ್ ಅಂದ್ರೆ ಫೀವರಿಶ್ ಫೀವರ್. ಮೋಸ್ಟ್ ಪೇಷಂಟ್ಸ್, ಎಸ್ಪೆಷಲಿ ಯಂಗ್ ಚಿಲ್ಡ್ರನ್ ಇನ್ ಎಂಡಮಿಕ್ ರೀಸನ್ಸ್, ಮೇ ರಿಮೈನ್ ಎಸಿಂಪ್ಟಮ್ಯಾಟಿಕ್ ಆರ್ ಪ್ರೆಸೆಂಟ್ ವಿತ್ ಮೈಲ್ಡ್ ಫೆಬ್ರೈಲ್ ಇಲ್ನೆಸ್. ಈಗ ನಮ್ಮ ದೇಶದೊಳಗೆ ಇಷ್ಟು ಸಾಮಾನ್ಯವಾಗಿರೋದ್ರಿಂದ ಇದು ಎಂಡಮಿಕ್ ರೀಸನ್ ಆಗಿದೆ, ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ರೋಗ. ಆದ್ರಿಂದ ಅನೇಕರಲ್ಲಿ ಗುಣಲಕ್ಷಣಗಳೇ ಬರ್ಬೋದು, ಕೆಲವರಿಗೆ ಮಾತ್ರ ಸ್ವಲ್ಪ ಸಾಧಾರಣ ರೀತಿಯ ಜ್ವರ ಇಂಥದ್ದು ಕಾಣಬಹುದು. ಕ್ಲಾಸಿಕ್ ಆಗಿ ಡೆಂಗ್ಯೂ ಫೀವರ್ ಏನು ಕಾಣುತ್ತೆ? ಸಡನ್ ಆನ್ಸೆಟ್ ಆಫ್ ಫೀವರ್, ಏಕಾಏಕಿ ಜ್ವರ ಬರುತ್ತೆ. ಇಂಟೆನ್ಸ್ ಹೆಡ್ಏಕ್, ಮಯಾಲ್ಜಿಯಾ. ಆ ಮಯಾಲ್ಜಿಯಾ ಅಂದ್ರೆ ಮಸಲ್ ಪೈನ್, ಆರ್ಥ್ರಾಲ್ಜಿಯಾ ಜಾಯಿಂಟ್ ಪೈನ್, ರಿಟ್ರೋ ಆರ್ಬಲ್ ಪೈನ್ ಕಣ್ಣಿನ ಹಿಂದ್ಗಡೆ ನೋವು, ಫಿಟಿಗ್, ಇವು ಇದರ ಗುಣಲಕ್ಷಣಗಳು. ಸೊ ದಿ ಪರ್ಸನ್ ಎಕ್ಸ್ಪೀರಿಯನ್ಸ್ ಸಿವಿಯರ್ ಮಯಾಲ್ಜಿಯಾ, ಸಿವಿಯರ್ ಮಸಲ್ ಏಕ್, ಬ್ಯಾಕ್ ಏಕ್, ಆರ್ಥ್ರಾಲ್ಜಿಯಾ ಜಾಯಿಂಟ್ ಪೈನ್. ಸೊ ಇದಕ್ಕೆ ಸಾಮಾನ್ಯ ಜನರು ಬ್ರೇಕ್ ಬೋನ್ ಫೀವರ್, ಮೂಳೆ ಮುರಿತಕ್ಕಂಥ ಜ್ವರ ಅಂತಂದಿದ್ದು. ಇದು ಮೂಳೆ ಮುರಿತಕ್ಕಂಥದ್ದು ಇಂಥದ್ದು. ಅದು ಬಂದಾಗ ಇಷ್ಟು ತರ ತೊಂದರೆ ಆಗುತ್ತೆ, ಅದು ಹೇಳಲಿಕ್ಕಾಗಲ್ಲ. ಸೊ ದಿ ಫೀವರ್ ಲಾಸ್ಟ್ ಫಾರ್ 5 to 7 days. ಎ ಟ್ರಾನ್ಸಿಯಂಟ್ ಮ್ಯಾಕ್ಯುಲರ್ ಪೆಪ್ಪರ್ ರ್ಯಾಶ್ ಸಮಟೈಮ್ಸ್ ಅಟ್ ದಿ ಡಿಫರ್ವೆಸನ್ಸ್ ಆಫ್ ದಿ ಫೀವರ್. ಜ್ವರ ಬಿಡ್ತಾ ಇರ್ಬೇಕಾದ್ರೆ ಚರ್ಮದ ಮೇಲೆ ಅಲ್ಲಲ್ಲಿ ಕೆಂಪಡಿರ್ತಕ್ಕಂಥ ಗುಳ್ಳೆಗೆ ಕಾಣಬಹುದು. ಇದು ಗುಣ ಚಿಕಿತ್ಸೆ ಏನು? ನೋ ಸ್ಪೆಸಿಫಿಕ್ ಥೆರಪಿ. ಇದು ವೈರಸ್ ಇಂದ ಬರ್ತಕ್ಕಂಥದ್ದು. ಎಸೆನ್ಷಿಯಲಿ ಸಿಂಪ್ಟಮ್ಯಾಟಿಕ್ ಅಂಡ್ ಸಪೋರ್ಟಿವ್. ಏನೇನು ಗುಣಲಕ್ಷಣಗಳು ತೋರ್ತಾರೋ ಅವ್ರಿಗೆ ಅದೇ ರೀತಿಯ ಔಷಧವನ್ನು ಕೊಟ್ಟು ಸಪೋರ್ಟಿವ್ ಟ್ರೀಟ್ಮೆಂಟ್. ಡ್ರಗ್ಸ್ ಶೋ ಸಮ್ ಬೆನಿಫಿಟ್, ಕಾರ್ಟಿಕೋಸ್ಟೆರಾಯ್ಡ್ಸ್ ಇವು ಕೆಲವರಲ್ಲಿ ಇದು ಮಾಡುತ್ತೆ. ಇಟ್ ಡಿಕ್ರೀಸಸ್ ದ ಕ್ಯಾಪಿಲರಿ ಪರ್ಮಿಬಿಲಿಟಿ. ಆಂಟಿವೈರಲ್ ಏಜೆಂಟ್ಸ್, ರೆಬಾವರಿನ್, ಇಂಟರ್ಫೆರಾನ್ ಆಲ್ಫಾ, ಅಜೋಯುರಿಡಿನ್, ಬಟ್ ದೇ ಹ್ಯಾವ್ ನಾಟ್ ಮಚ್ ಎಫೆಕ್ಟ್. ಸೊ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಇಸ್ ವೆರಿ ವೈಟಲ್. ಇವರಿಗೆ ಡಿಹೈಡ್ರೇಷನ್ ಜಾಸ್ತಿ ಆಗೋದ್ರಿಂದ ಅವರಲ್ಲಿ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಆಗಾಗ್ಗೆ ಕೊಡ್ತಾರೆ. ಬೆಡ್ ರೆಸ್ಟ್ ಮತ್ತು ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಇದನ್ನು ಮಾಡಬೇಕು. ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತಲ್ಲ ಆ ಸಿಂಪ್ಟಮ್ಸ್ಗೆ ಕಡಿಮೆ ಮಾಡ್ತಕ್ಕಂಥ ಔಷಧಿಗಳನ್ನ ಕೊಡ್ಬೇಕಾಗುತ್ತೆ. ಪ್ರಿವೆನ್ಷನ್ ಇದು ಬಹಳ ಮುಖ್ಯ. ಪ್ರಿವೆನ್ಷನ್ ಆಫ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ದ ಮೇನ್ ಸ್ಟ್ರಾಟಜಿ ಫಾರ್ ಡೆಂಗ್ಯೂ ಪ್ರಿವೆನ್ಷನ್. ಸೊ ಇನ್ಸೆಕ್ಟಿಸೈಡ್ಸ್ ಹ್ಯಾವ್ ಟು ಬಿ ಸ್ಪ್ರೇಡ್ ಇನ್ ಡಾರ್ಕ್ ಏರಿಯಾಸ್ ಆಫ್ ಹೌಸ್, ಕ್ಲಾಸೆಟ್ಸ್, ಬಾತ್ರೂಮ್ಸ್, ಬಿಹೈಂಡ್ ಕರ್ಟನ್ಸ್ ಅಂಡ್ ಅಂಡರ್ ದಿ ಬೆಡ್ಸ್, ಬಿಕಾಸ್ ಮನೆ ಒಳಗಿರುತ್ತಲ್ಲ. ಬ್ರೀಡ್, ಬಟ್ ಇನ್ನೊಂದು ಮುಖ್ಯವಾದ್ದು ಅಂದ್ರೆ ಬ್ರೀಡ್ ಇನ್ ಸ್ಟೋರ್ಡ್ ಎಕ್ಸ್ಪೋಸ್ಡ್ ವಾಟರ್. ಮನೆ ಸುತ್ತಮುತ್ತ ಕಂಟೈನರ್ಸ್ ಇನ್ ದಿ ವಿಚ್ ವಾಟರ್ ಕಲೆಕ್ಟ್ಸ್ ಶುಡ್ ನಾಟ್ ಬಿ ಲೆಫ್ಟ್ ಔಟ್ಸೈಡ್ ದಿ ಹೋಮ್. ಡ್ರೈಯಿಂಗ್ ಔಟ್ ಆಲ್ ದಿ ವಾಟರ್ ಕಂಟೈನ್ಸ್ ಈಚ್ ವೀಕ್ ಎಲಿಮಿನೇಟ್ಸ್ ದಿ ಮಸ್ಕಿಟೋ ಬ್ರೀಡಿಂಗ್. ಅಂದ್ರೆ ಮನೆ ಸುತ್ತಮುತ್ತ ಒಂದು ವಾಟರ್ ನೀರನ್ನ ಕಲೆಕ್ಟ್ ಮಾಡಿರಬಾರ್ದು. ಆ ನೀರನ್ನ ಆಗಿಂದಾಗೆ ಖಾಲಿ ಮಾಡ್ತಾ ಇರ್ಬೇಕು. ಅಲ್ಲಿರ್ತಕ್ಕಂಥ ಕಂಟೈನರ್ಸ್ ನೀರು ಇರಬಾರ್ದು ಅಂತ. ಫಿಟ್ಟಿಂಗ್ ಲಿಡ್ಸ್, ಅವಕ್ಕೆ ಮುಚ್ಚಳ ಹಾಕಿರ್ಬೇಕು. ಸ್ಕ್ರೀನ್ಸ್ ಅಟ್ ಆಲ್ ಓಪನಿಂಗ್ಸ್ ಇನ್ ದಿ ವಾಟರ್ ಕಂಟೈನ್ will deny access of the female mosquito to breed. There is no vaccine against the dengue is at the moment, but a tetravalent live attenuated vaccine is in advanced stage of development. It has shown promising results in the early tests. ಈಗ ವ್ಯಾಕ್ಸಿನ್ ಇನ್ನೂ ಲಭ್ಯ ಇಲ್ಲ, ಆದರೂ ಒಂದು ವ್ಯಾಕ್ಸಿನ್ ತಯಾರು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಲಕ್ಷಣಗಳು, ಜನರಿಗೆ ಪ್ರೊಟೆಕ್ಷನ್ ಮಾಡ್ಬೋದು ಅಂತ ತೋರಿಸಿ. H1N1 ಫ್ಲೂ ಇದನ್ನು ಬಹಳ ಸಾಮಾನ್ಯವಾಗಿ ಕೇಳ್ತಾರೆ. H1N1 ಫ್ಲೂ ಬಂತು ಅಂತಂದು. ಈ H1N1 ಫ್ಲೂ ಇನ್ನು ಅಕ್ಯೂಟ್ ಫೆಬ್ರೈಲ್ ರೆಸ್ಪಿರೇಟರಿ ಡಿಸೀಸ್, ಜ್ವರ ಮತ್ತು ಉಸಿರಾಟ ಮಂಡಲಕ್ಕೆ ಸಂಬಂಧಪಟ್ಟ ರೋಗ. ಇದು ಹೈಲಿ ಕಂಟೇಜಿಯಸ್, ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗ ಹರಡುತ್ತೆ. ಪೊಟೆನ್ಷಿಯಲ್ ಟು ಕಾಸ್ ಎಕ್ಸ್ಟ್ರೀಮ್ಲಿ ಸಿವಿಯರ್ ರೆಸ್ಪಿರೇಟರಿ ಇಲ್ನೆಸ್ ಇನ್ ದಿ ಹ್ಯೂಮನ್ ಬೀಯಿಂಗ್ಸ್. ಸೊ ಡಿಸೀಸ್ ಹ್ಯಾಸ್ ಜಂಪ್ಡ್ ದಿ ಸ್ಪೀಶೀಸ್ ಬ್ಯಾರಿಯರ್. 1918-1919 ಅವಾಗ ಪ್ಯಾಂಡಮಿಕ್ ಸ್ಪ್ಯಾನಿಷ್ ಫ್ಲೂ ಅಂತಂದು ಏನು ಕೋವಿಡ್ ಆಗಿತ್ತಲ್ಲ, ಆ ತರ ಎಲ್ಲಾ ಖಂಡಾಂತರಗಳು, ಅಮೆರಿಕ, ಯುರೋಪ್, ಏಷ್ಯಾ ಎಲ್ಲಾ ಕಡೆನೂ ರೋಗ ಬಂದು ಲಕ್ಷಾಂತರ ಜನ ಸತ್ತೋದ್ರು. ಈಗೇನ್ ನಾವು ಕೋವಿಡ್ ನಮ್ಮ ಅನುಭವಕ್ಕೆ ಬಂದಿದೆಯಲ್ಲ, ಆ ತರ ರೋಗ ಅವಾಗ ಪ್ಯಾಂಡಮಿಕ್ ಖಂಡಾಂತರ 1918-1919 ಮುಂದೆ ಆಗಿಂದಾಗೆ ಅದು ಕಾಣ್ತಲೇ ಇದೆ.
1957-58 ಏಷ್ಯನ್ ಫ್ಲೂ ಅಂತ ಕರೆದ್ವಿ. ಆ ನಂತರ 68-69 ಹಾಂಗ್ಕಾಂಗ್ ಫ್ಲೂ ಅಂತದ್ದು. ಇವು ಬೇರೆ ಬೇರೆ ವೈರಸ್. ಅದರಲ್ಲೇ H1N1 ಇವೇನು ಅದರ ಮೇಲೆ ಇರ್ತಕ್ಕಂಥ ಸ್ಪೈಕ್ ಇದಾವಲ್ಲ, H ಅಂದ್ರೆ ಹೀಮಗ್ಲೂಟಿನಿನ್, N ಅಂದ್ರೆ ನ್ಯೂರ್ ಅಮಿನಿಡೇಸ್, ಇವು ಹೆಸರ ಮೇಲೆ ಅವಕ್ಕೆ ನಾಮಕರಣ ಮಾಡಿದ್ರು. H1N1, H2N1, H3N2 ಅಂತ. ಇನ್ 1997 and 2005 ಅವಾಗ ಏವಿಯನ್ ಫ್ಲೂ, ಹಕ್ಕಿ ಜ್ವರ, ಹಕ್ಕಿ ಫ್ಲೂ, ಡ್ಯೂ ಟು ಜೀನ್ ಸ್ವಾಪಿಂಗ್ ಅಮಾಂಗ್ ದ ಡಿಫರೆಂಟ್ ಸ್ಟೈನ್ಸ್ ಆಫ್ ಇನ್ಫ್ಲೂಯೆನ್ಸಾ ವೈರಸ್. ಒಂದರಿಂದ ಒಂದಿಗೆ ಅವಳ ಜೀನ್ಗಳು ರೂಪಾಂತರ ಆಗಿ ಹರಡಿಕೊಂಡು ಮಿಕ್ಸ್ ಆಗಿ ಹೊಸ ಸ್ಟ್ರೇನ್ಗಳು ಉದ್ಭವ ಆದವು ಅಂತ. ಅದನ್ನು ಸ್ವೈನ್ ಫ್ಲೂ ಅಂತ. ಈಗ ಆರಿಜಿನ್ ಫ್ರಮ್ ದ ಎಂಡಮಿಕ್ ಇನ್ ಪಿಗ್ ಪಾಪ್ಯುಲೇಷನ್. ಸ್ವೈನ್ ಅಂದ್ರೆ ಹಂದಿ, ಪಿಗ್ ಪಾಪ್ಯುಲೇಷನ್ ಅಲ್ಲಿ ಪೋರ್ಸೈನ್ ಸ್ಟ್ರೈನ್, ಹ್ಯೂಮನ್ ಅಂಡ್ ಬರ್ಡ್ ಫ್ಲೂ ಸ್ಟ್ರೈನ್ಸ್ ಇವೆಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು ಹೊಸ ಸ್ಟ್ರೈನ್ ಶುರುವಾಯಿತು. progeny receives a mixture of genetic segments and becomes a potent virus. ಈ ತರ ಎಲ್ಲಾ ಮಿಕ್ಸ್ ಆಗಿ ಹೊಸದೊಂದು ವೈರಸ್ ಕ್ರಿಯೇಟ್ ಆಯ್ತು, ಅದು ಸ್ವೈನ್ ಫ್ಲೂ. ಇಟ್ಸ್ ಅ ಡೇಂಜರಸ್ ಕಾಂಬಿನೇಷನ್. ಸೊ ಇನ್ಫ್ಲುಯೆನ್ಸಾ ಎ ಸ್ಟ್ರೈನ್ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಇದು ಇಲ್ನೆಸ್ ಇನ್ ದಿ ಪೆಗ್ಸ್ ಇನ್ ಮಸ್ಕಿಟೋ ಇನ್ ಮೆಕ್ಸಿಕೋ. ಇಟ್ ಸ್ಪ್ರೆಡ್ ಟು ದಿ ಫಾರ್ಮ್ ವರ್ಕರ್ಸ್, ಅಲ್ಲಿರ್ತಕ್ಕಂಥವ್ರು. ಇನ್ಫೆಕ್ಟಿವ್ 1 day ಬಿಫೋರ್ ಸಿಂಪ್ಟಮ್ಸ್ ಅಂಡ್ 7 days after becoming sick. So any person who comes in contact with the patient even a day before he manifests the symptoms, or the symptoms persist for a week, after that the individual can become spread the disease to the others. ಇದು ಅಲ್ಲಿ ಕಾಣ್ತಕ್ಕಂಥದ್ದು. ಇದು ಇನ್ಫ್ಲುಯೆನ್ಸಾ ವೈರಸ್. ಇದು ಸ್ಪೈಕ್ಗಳಿದಾವಲ್ಲ, ನ್ಯೂರಮಿನಿಡೇಸ್ ಎನ್ ಅಲ್ಲಿ ಕಾಣ್ತಾ ಇದೆ. ಇನ್ನೊಂದು ಹೀಮಗ್ಲೂಟಿನಿನ್. ಇವು ಮುಂದೆ ಆಂಟಿಬಾಡಿಗಳು ಪ್ರೊಡ್ಯೂಸ್ ಮಾಡಕ್ಕೆ ಇವೇ ಕಾರಣ. ಇವು ಎರಡರ ಮೇಲೆನೆ ಅವಕ್ಕೆ ನಾಮಕರಣ, ಹೆಸರು ನಾಮಕರಣ. ಇವು H1N1 ಅಂತ. ಯಾಕೆಂದ್ರೆ ಇವು ಯಾವ ಸಂಖ್ಯೆ ಕೊಟ್ಟಿದ್ವಿ, ಹೀಮೋಗ್ಲೂಟಿನಿನ್ಗೇನು, ನ್ಯೂರಮಿನಿಡೇಸ್ಗೇನು ಅಂತ. H1N1 ಅಂದ್ರೆ ಇವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೆಸರು ಬಂದಿದೆ. ಸೊ ರ್ಯಾಪಿಡ್ ರೈಸ್ ಆಫ್ ಟೆಂಪರೇಚರ್, ಬೇಗ ಏಕಾಏಕಿ ಜ್ವರ ಕಾಣುತ್ತೆ. ಇಟ್ ಇಸ್ ಕಂಟಿನ್ಯೂಸ್, subsides in 3 days. There are systemic features recede with a disappearance of fever. ಅವ್ರು ಏನ್ ಗುಣಲಕ್ಷಣಗಳು ತೋರಿಸ್ತಾ ಇರ್ತಾರೆ, ಜ್ವರ ಕಡಿಮೆ ಆದ್ಮೇಲೆ ಅವೆಲ್ಲ ದೂರ ಆಗ್ತವೆ. ಇಟ್ ಮೇ ಬಿ ಕಾಂಪ್ಲಿಕೇಟೆಡ್ ಬೈ ದಿ ಸೆಕೆಂಡರಿ ಬ್ರಾಂಕಿಟಿಯಲ್ ಇನ್ಫೆಕ್ಷನ್. ಕೆಲವರಲ್ಲಿ ರೋಗಗಳಲ್ಲಿ ಅವರಲ್ಲಿ ವೈರಸ್ ರೋಗ ಬಂದ ಮೇಲೆ ಅವರ ಇಮ್ಯುನಿಟಿ ಕಡಿಮೆ ಆಗಿರುತ್ತಲ್ಲ, ದೇ ಆರ್ ಮೋರ್ ಸಸೆಪ್ಟಬಲ್ ಟು ದಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಆಗ ನ್ಯೂಮೋನಿಯಾ ಬರ್ಬೋದು, ಸಿವಿಯರ್ ಇನ್ಫೆಕ್ಷನ್ಸ್ ಟು ದಿ ರೆಸ್ಪಿರೇಟರಿ ಫೇಲ್ಯೂರ್, ಡೆತ್ ಆಗ್ಬೋದು. ಅವ್ರಿಗೆ ಉಸಿರಾಟ ಸೋಂಕಿನಿಂದ ಕುಪ್ಪಸ ಕಾರ್ಯ ಮಾಡದೆ ಅದು ಸೋಲಿಕೆ ತೋರಿಸಿ ಸಾಯಲೂಬಹುದು ಅವರು. ಸೊ ಇನ್ನು ಪ್ರಿವೆಂಟ್ ಮಾಡೋದು ಹೇಗೆ? ನೋ ವ್ಯಾಕ್ಸಿನ್ ಕರೆಂಟ್ಲಿ ಅವೈಲಬಲ್ ಅಗೇನ್ಸ್ಟ್ ಸ್ವೈನ್ ಫ್ಲೂ ವೈರಸ್. ಇದು H1N1ಗೆ ಅದಕ್ಕೆ ವ್ಯಾಕ್ಸಿನ್ ಇಲ್ಲ. ನೊಟೋರಿಯಸ್ ಫಾರ್ ರ್ಯಾಪಿಡ್ ಮ್ಯೂಟೇಷನ್ಸ್ ಅಂಡ್ ಅನ್ಪ್ರಿಡಿಕ್ಟಬಲ್ ಬಿಹೇವಿಯರ್. ಬೇಗ ತನ್ನ ರೂಪಾಂತರ ಆಗುತ್ತೆ, ಹೊಸ ರೂಪಗಳು ಬರುತ್ತೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲೋಸ್ ದಿ ವೈರಸಸ್ ಪಿಗ್ಗಿ ಬ್ಯಾಕ್ ಅಕ್ರಾಸ್ ದಿ ವರ್ಲ್ಡ್. ನಮ್ಮ ಜೊತೆಲೇ ಅವು ನಮ್ಮ ಇಡೀ ವರ್ಲ್ಡ್ ಇದು ಮಾಡ್ತೇವೆ. ಸೊ ಆದ್ರಿಂದ ಅಟೆನ್ಷನ್ ಆನ್ ಟ್ರಾವೆಲರ್ಸ್. ಇವು ಯಾವಾಗಲೂ ಇಂಥ ರೋಗಗಳು ಬಂದಾಗ ಏರ್ಪೋರ್ಟ್ ನಲ್ಲಿ ಇಮಿಡಿಯೇಟ್ ಆಗಿ ಮಾಡ್ತಾರೆ, ಎಲ್ಲ ಬಂದ ರೋಗಗಳನ್ನ, ಜ್ವರ ಬಂದಿದೆ ಹೇಗೆ ಅಂತದೆ. ಇಲ್ಲ ಕ್ವಾರಂಟೈನ್, ಕೋವಿಡ್ ಬಂದಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಅವಾಗೆಲ್ಲರನ್ನು ಪರೀಕ್ಷೆ ಮಾಡ್ತಾ ಇದ್ರು, ಜ್ವರ ಬಂದಿದೆ ಹೇಗೆ ಅಂತ. ಕ್ವಾರಂಟೈನ್ ಮಾಡ್ತಕ್ಕಂಥದ್ದು, ಥರ್ಮಲ್ ಇಮೇಜಿಂಗ್, ತಲೆ ಮೇಲೆ ಒಂದು ಥರ್ಮಾಮೀಟರ್ ಇಟ್ಟು ಅವ್ರಿಗೆ ಜ್ವರ ಇದೆಯೋ ಹಾಗೆ, ಉಷ್ಣತೆ ಜಾಸ್ತಿ ಆಗಿದೆ ನೋಡ್ತಾರೆ. ವಾಲಂಟರಿ ಹೋಮ್ ಕ್ವಾರಂಟೈನ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಹೌಸ್ಹೋಲ್ಡ್ ವಿತ್ ಕನ್ಫರ್ಮ್ಡ್ ಕೇಸಸ್. ರೋಗ ಬಂದಿರೋರು ಮನೆಯಲ್ಲೇ ಇರಬೇಕು ಅಂತ. ಅವಾಯ್ಡಿಂಗ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಸ್ವೈನ್, ಹಂದಿಗಳ ಜೊತೆಯಲ್ಲಿ. ವಾಷಿಂಗ್ ದಿ ಹ್ಯಾಂಡ್ಸ್ ಪ್ರಾಪರ್ಲಿ. ಇದು ಮಾತ್ರ ಎಲ್ಲಾ ಕಡೆನೂ ಹೇಳ್ತೀವಿ, ವಾಶ್ ದಿ ಹ್ಯಾಂಡ್ಸ್ ಅಂತ. ಇಟ್ ರಿಡ್ಯೂಸ್ ದಿ ಸೋಷಿಯಲ್ ಕಾಂಟ್ಯಾಕ್ಟ್, ಅವಾಯ್ಡ್ ಕ್ರೌಡೆಡ್ ಸೆಟ್ಟಿಂಗ್, ಕ್ಲೋಸ್ ಕಾಂಟ್ಯಾಕ್ಟ್, ಫೇಸ್ ಮಾಸ್ಕ್ ಇನ್ ಪಿಗರೀಸ್, ಕುಕ್ ದಿ ಪೋರ್ಕ್ ಮೋರ್ ದನ್ 70 degrees centigrade. ಇವು ಪ್ರಿವೆಂಟಿವ್ ಪ್ರೊಸೀಜರ್ಗಳು. ಇನ್ನೊಂದು ಹೆಪಟೈಟಿಸ್ ಎ. ಇದನ್ನು ಬಹಳ ಸಾಮಾನ್ಯವಾಗಿ ಜಾಂಡಿಸ್ ಅಂತ ಕೇಳ್ತಾ ಇರ್ತೇವೆ. ಕಣ್ಣು ಹಳದಿ ಆಗಿದೆ, ಕಾಮಾಲೆ ಆಗಿದೆ ಅಂತ. ಇದು ಬಿಲಾಂಗ್ಸ್ ಟು ಪಿಕಾರ್ನೋವಾ ಗ್ರೂಪ್ ಆಫ್ ಎಂಟ್ರೋವೈರಸ್. ಇಟ್ಸ್ ಅನ್ RNA ವೈರಸ್, highly infectious, spreads by the fecal oral route. So infected individuals who may be asymptomatic excrete the virus in the feces for 2 to 3 weeks before the onset of symptoms. ಅಂದ್ರೆ ಈ ರೋಗ ಬರೋದಕ್ಕಿಂತ ಮುಂಚೆನೆ ಈ ರೋಗಿ ಯಾವಾಗ ಈ ವೈರಸ್ ನಾವು ದೇಹದಲ್ಲಿ ಸೇರ್ಕೊಂಡಿರುತ್ತೆ, 2 ರಿಂದ 3 ವಾರಗಳ ಕಾಲ ಅವನಲ್ಲಿ ಎಕ್ಸ್ಕ್ರೀಟ್ ಆಗ್ತಲೇ ಇರ್ತದೆ. ದೆನ್ ಅದು ರೋಗ ಬಂದ ಮೇಲೂ 2 ವಾರ ಇರ್ತದೆ. ಅಂದ್ರೆ ಸುಮಾರು 1 ತಿಂಗಳು 1 ವಾರ ರೋಗಿ ಬೇರೆಯವರಿಗೆ ರೋಗನ ಹರಡಬಲ್ಲ ಅಂತ.
ಕೊರೋನಾ ವೈರಸ್ ಇನ್ಫೆಕ್ಷನ್. ಇದ್ರ ಬಗ್ಗೆ ಎಲ್ಲರೂ ಕೇಳಿದ್ರಿ ನೀವು, ಅದರ ನಾಲೆಜ್ ಈಗಾಗಲೇ ಇದೆ ಅಂತ ನಾನು ಇಟ್ಕೊಂಡಿದ್ದೀನಿ. So coronavirus infection drew the attention of everyone all over the world. The infection, which began in China, has spread all over the globe, and mankind is worried about the disease caused by the virus. Most of the human coronavirus infections have been recognized in the last 2 decades. ಬರೋದಕ್ಕಿಂತ ಮುಂಚೆನೆ ಈ ರೋಗ ಬಂದಿತ್ತು ಬೇರೆ ರೂಪದಲ್ಲಿ, ಅದು ಹೇಳ್ತೀನಿ. The illness has ranged from common cold to more severe pandemics such as severe acute respiratory syndrome, ಸಾರ್ಸ್ ಅಂತಂದು, ಅದು ಸೌತ್ ಏಷ್ಯಾದಲ್ಲಿ ಬಂದದ್ದು ಮೊದಲು. ಇನ್ನೊಂದು ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಮೆರ್ಸ್, ಇದು ಮಿಡ್ಲ್ ಈಸ್ಟ್ ನಲ್ಲಿ ಒಂಟೆಗಳ ಮೂಲಕ ಬಂತು. ಆ ನಂತರ ಬಂದಿದ್ದು ಎ ನಾವೆಲ್ ಕೊರೋನಾ ವೈರಸ್ ಡಿಸೀಸ್ ಕಾಲ್ಡ್ COVID-19 ಫ್ರಮ್ ನ್ಯೂ ಸ್ಟ್ರೈನ್ ಆಫ್ ದಿ ವೈರಸ್ ದಟ್ ಹ್ಯಾಡ್ ನಾಟ್ ಬೀನ್ ಪ್ರೀವಿಯಸ್ಲಿ ಐಡೆಂಟಿಫೈಡ್ ಇನ್ ಹ್ಯೂಮನ್ಸ್. ಇದು ಹೊಸ ರೂಪದಲ್ಲಿ ಈ 2019 ಕೊನೆಗೆ ಡಿಸೆಂಬರ್ನಲ್ಲಿ ಕಂಡು ಬಂದಿದ್ದರಿಂದ ಅದಕ್ಕೆ 19 ಅಂತ ಐಡೆಂಟಿಫೈ ಮಾಡಕ್ಕೆ ಒಂದು ಗುರುತು ಕೊಡ್ತು COVID-19. ಮುಂದೆ 2020 ನಾವು ಕೋವಿಡ್ ಪೀಕ್ ನೋಡಿದ್ವಿ. ಮೊದಲನೇ ಪೀಕು, ಎರಡನೇ ಪೀಕು, ಮೂರನೇ ಪೀಕು ಅಂತದ್ದು. ಆ ನಂತರ ಬಂದಿದ್ದು ಅಂದ್ರೆ ಇವು ಮೂರು ಅದಕ್ಕೆ ಸೇರಿದೆ, ಸಾರ್ಸ್, ಮೆರ್ಸ್, COVID-19. Coronavirus are enveloped non-segmented particles. So they are spherical, and the core beneath the greasy surface contains a matrix protein encased within which is a single strand positive sense RNA. ಅಂದ್ರೆ ಇದು RNA virus ಅಂತ, ribonucleic acid. The generic material in the core can inject into the vulnerable cells to infect them. So ಈ ಮೆಟೀರಿಯಲ್ ಯೂಸ್ ಆಗ್ತದೆ. ಯಾವುದು? There are spiky glycoprotein projections. ಅದರ ಮೇಲೆ ಆಗಲೇ ಒಂದು ತೋರಿಸಿದ್ನಲ್ಲ ಪ್ರೊಜೆಕ್ಷನ್ ಸ್ಪೈಕ್ಗಳು ಹೇಗಿರ್ತವೆ ಅಂತ. So they are spiky glycoprotein projections on the outer surface of the envelope which resembles the points of a crown, ಕಿರೀಟ, ಆರ್ ಎ ಹಾಲೋ. ಕೊರೋನಾ ಅಂದ್ರೆ ಕಿರೀಟ ಅಂತ. ಕಿರೀಟ ವೈರಸ್ ಇದು ಈ ತರ ಕಾಣುತ್ತದೆ ತಲೆ ಮೇಲೆ, ಅಲ್ಲಿ ಸ್ಪೈಕ್ಗಳು ಕಾಣ್ತಾ ಇರ್ತಕ್ಕಂಥದ್ದು. So the spikes bind and fuse with the host cell receptors and facilitate the entry of the virus into the host cell. ಅದು ಒಳಗೆ ಸೇರ್ಕೊಳ್ಳುತ್ತೆ. ಆನ್ ಎಂಟ್ರಿ ಇಂಟು ದಿ ಸೆಲ್ ಇಟ್ ಗೆಟ್ಸ್ ಅನ್ಕೋಟೆಡ್. ತನ್ನ ಬಂದಿರತಕ್ಕಂಥ ಬಟ್ಟೆ ಹಾಕೊಂಡಿರ್ತಲ್ಲ ಅದನ್ನೆಲ್ಲ ತೆಗೆದುಹಾಕಿ ಅನ್ಕೋಟೆಡ್, ಅಂಡ್ ದಿ ಜೀನೋಮ್ ಗೆಟ್ಸ್ ಟ್ರಾನ್ಸ್ಕ್ರೈಬ್ಡ್ ಅಂಡ್ ಟ್ರಾನ್ಸ್ಲೇಟೆಡ್ ಟು ದಿ ನ್ಯೂ ಹೋಸ್ಟ್ ಅಂಡ್ begins to reproduce. The genetic material of the virus becomes a host cell's internal memory. ಮನೆ ಒಳಗೆ ಬಂದ್ಬಿಟ್ಟು ಅವನೇ ಅದರ ರಾಜ್ಯಭಾರ ಮಾಡ್ತಾನೆ. ಸೆಲ್ ಅದು ಇಂಟರ್ನಲ್ ಮೆಷಿನರಿ. ಸೊ ಸೆಲ್ಸ್ ಆರ್ ಕನ್ವರ್ಟೆಡ್ ಇಂಟು ಎ ಫ್ಯಾಕ್ಟರಿ. ಸೊ ಹೊಸ ವೈರಸ್ಗಳು, ಆ ವೈರಿಯಾನ್ಸ್, ಚಿಕ್ಕ ವೈರಸ್ಗಳು, ಅವು ದೇ ಬಡ್ ಫ್ರಮ್ ದಿ ಹೋಸ್ಟ್ ಸೆಲ್ ಮೆಂಬ್ರೇನ್. ಸೊ ಅವಾಗ ಅವು ಸಂಖ್ಯೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಸೊ ದಿ ಇನ್ಫೆಕ್ಷನ್ ಸ್ಪ್ರೆಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಫ್ರಮ್ ಕ್ಲೋಸ್ ಕಾಂಟ್ಯಾಕ್ಟ್. ಇದೆಲ್ಲ ನಿಮ್ಗೆ ಗೊತ್ತಿದೆ ಈಗಾಗಲೇ. ದಿ ಸ್ಪ್ರೆಡ್ ಅಕರ್ಸ್ ವಯಾ ದಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಥ್ರೂ ದಿ ಡ್ರಾಪ್ಲೆಟ್ಸ್ ಫಾಲೋಯಿಂಗ್ ಕಾಫ್ ಆರ್ ದಿ ಸ್ನೀಸ್ ಆಫ್ ದಿ ಇನ್ಫೆಕ್ಟೆಡ್ ಪರ್ಸನ್. ಅವನು ಸೀನಿದ್ರೆ, ಕೆಮ್ಮಿದರೆ ಬರ್ತಕ್ಕಂಥ ತುಂತುರು ಮೂಲಕ ಈ ರೋಗ ಹರಡುತ್ತೆ. ದೇರ್ ಇಸ್ ಅ ಸಸ್ಪಿಷನ್ ದಟ್ ದಿ ಇನ್ಫೆಕ್ಷನ್ಸ್ ಕ್ಯಾನ್ ಸ್ಪ್ರೆಡ್ ಫ್ರಮ್ ದಿ ಫೋಮೈಟ್ಸ್. ಫೋಮೈಟ್ಸ್ ಅಂದ್ರೇನು? ಚೇರ್ಸ್, ಡೋರ್, ಯುಟೆನ್ಸಿಲ್ಸ್, ಡೋರ್ ಹ್ಯಾಂಡಲ್ that have been touched by the infected person. So it must be noted that the spread can occur even when the person is asymptomatic. ಅನೇಕ ಸರಿ ಕೆಲವರು ರೋಗ ಲಕ್ಷಣಗಳನ್ನು ತೋರಿಸ್ತಾ ಇರೋದಿಲ್ಲ, ಯಾವ ನೋಡಕ್ಕೆ ಮಾತ್ರ ಚೆನ್ನಾಗೆ ಕಾಣ್ತಿರ್ತಾರೆ, ಅವ್ರುಗಳು ಸಹಿತ ಈ ರೋಗನ ಬೇರೆಯವರಿಗೆ ಹರಡ್ತಾರೆ. ಇದರ ಗುಣಲಕ್ಷಣಗಳೇನು? ಕಂಡೀಷನ್ ಪ್ರೆಸೆಂಟ್ಸ್ ವಿತ್ ಫೀವರ್, ನಾನ್ ಪ್ರೊಡಕ್ಟಿವ್ ಕಾಫ್, ಡ್ರೈ ಕಾಫ್, ಡಿಸ್ನಿಯಾ, ಪೆರ್ಟಸ್ನೆಸ್, ಮಯಾಲ್ಜಿಯಾ, ಮಸಲ್ ಏಕ್ ಅಂಡ್ ಫೆಟಿಗ್. ಇವು ಇದರ ಮೊದಲ ಲಕ್ಷಣಗಳು. ಕಂಡೀಷನ್ ಮೇ ಪ್ರೋಗ್ರೆಸ್ ಟು ನ್ಯೂಮೋನಿಯಾ ಆಗ್ಬೋದು. ಆವಾಗ ಚೆಸ್ಟ್ ಮತ್ತು ಸಿಟಿ ಇಮೇಜ್ ಮಾಡಿದರೆ ಇಟ್ ಶೋಸ್ ಬಯಲಾಟ್ರಲ್ ಗ್ರೌಂಡ್ ಗ್ಲಾಸ್ ಒಪಾಸಿಟಿ. ಇಡೀ ಶ್ವಾಸಕೋಶ ಬರೇ ಒಂದು ಯಾವ ಕಾಣದೇ ಇರ್ತಕ್ಕಂಥ ಅಪಾರದರ್ಶಕವಾಗಿರ್ತಕ್ಕಂಥ ಗಾಜಿನ ತರ ಕಾಣುತ್ತದೆ. ಸೊ ದೇರ್ ಇಸ್ ಲಿಂಫೋಪಿನಿಯಾ, ಲಿಂಫೋಸೈಟ್ಸ್ ಎಲ್ಲ ಕಡಿಮೆ ಆಗಿರುತ್ತೆ. ಪ್ರೊಲಾಂಗ್ಡ್ ಪ್ರೊಥ್ರಾಂಬಿನ್ ಟೈಮ್ ಅಂಡ್ ಎಲಿವೇಟೆಡ್ ರೈಸ್ಡ್ ಲೆವೆಲ್ ಆಫ್ ದಿ ಲ್ಯಾಕ್ಟಿಕ್ ಡಿಹೈಡ್ರೋನೇಸ್ ಅಂತ ಎನ್ಸೈಮ್. ಮೋಸ್ಟ್ ಕಾಮನ್ ಸಿಟಿ ಫೈಂಡಿಂಗ್ಸ್ ಏನಿರುತ್ತೆ? ಬಯಲಾಟ್ರಲ್, ಬೇಸಲ್, ಪೆರಿಫೆರಲ್, predominant ground glass opacity, consolidation, both implying the presence of
ಲಂಗ್ ಇಂಜುರಿ, ಆ ರೋಗಿಗೆ ಲಂಗ್ ಇಂಜುರಿ, ಶ್ವಾಸಕೋಶ ಘಾತ ಆಗಿದೆ ಅಂತದ್ದು. ಅದಕ್ಕಾಗಿನೇ ಈ ಕೋವಿಡ್ ಬಂದಾಗೆಲ್ಲ ಒಂದು ಸಿಟಿ ಸ್ಕ್ಯಾನ್ ಸಿಟಿ ಮಾಡ್ರಿ ಅಂತ ಹೇಳಿದ್ರೆ ಇದೇ ಕಾರಣ. ಕೇಸಸ್ ಆರ್ ಕನ್ಫರ್ಮ್ ಬೈ ದಿ ಸ್ಟಡಿ ಆಫ್ ಥ್ರೋಟ್ ಸ್ವಾಬ್ಸ್ ವಿತ್ ರಿಯಲ್ ಟೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್, RT-PCR. ಇದು ವರ್ಡನ್ನು ಈಗ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗ ಮಾಡ್ತಾರೆ. RT-PCR ಮಾಡಿದ್ರೆ ಥ್ರೋಟ್ ಸ್ವಾಬ್ ನಲ್ಲಿ ಈ ಒಂದು ಸೂಕ್ಷ್ಮಜೀವಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನ ರೋಗಿ ಕೋವಿಡ್ ನಿಂದ ಬಂದಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ. ಇದರ ಟ್ರೀಟ್ಮೆಂಟು, ದೇರ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, ಆಂಟಿವೈರಲ್ ಟ್ರೀಟ್ಮೆಂಟ್. ಆದರೂ ದೇ ಆರ್ ಅವೈಲಬಲ್ ಫಾರ್ ದಿ ಎನಿ ಹ್ಯೂಮನ್ ಕಾರೋನಾ ವೈರಸ್ ಇನ್ಫೆಕ್ಷನ್. Individuals who are affected by corona usually recover on their own, majority of them. But the suspected cases are to be kept isolated at the designated medical institutions and treated. ಒಂದು ನಿರ್ದಿಷ್ಟವಾದ ಇದಕ್ಕಾಗಿನ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿ ಅವನ್ನ ಐಸೋಲೇಟ್ ಆಗಿ ಬೇರೆಯವರ ಕಾಂಟ್ಯಾಕ್ಟ್ ಬರದೇ ಇರೋಂಗೆ ಇಟ್ಟು ಚಿಕಿತ್ಸೆ ಮಾಡ್ತಾರೆ. ಟ್ರೀಟ್ಮೆಂಟ್ is essentially symptomatic and supportive. They are advised staying home to rest. The approach to contain this disease is to control the source of infection, use the personal protection to reduce the risk of transmission, and early diagnosis, isolation, and supportive treatment for the affected patients. ಇದರ ಪ್ರಿವೆನ್ಷನ್ ಹಂಗೆ ಈಗಂತೂ ನಮಗೆಲ್ಲ ಗೊತ್ತಾಗ್ಬಿಡ್ತಲ್ಲ, ವ್ಯಾಕ್ಸಿನ್ ಕಂಡುಹಿಡಿದ ಮೇಲೆ ವ್ಯಾಕ್ಸಿನ್ 2 doses have to be given at the interval of a month. So 2 doses of vaccine. ಇದು ಇಂಡಿಯಾದ ಪ್ರೈಡ್. ನಮ್ಮ ದೇಶದಲ್ಲೇ ಬಹಳ ಬೇಗ ಇದಕ್ಕೊಂದು ವ್ಯಾಕ್ಸಿನ್ ಕಂಡುಹಿಡಿದ್ರು. ವ್ಯಾಕ್ಸಿನ್ ಇಡೀ ದೇಶದ ತುಂಬಾ ಈ ರೋಗಗಳಿಗೆ ಮತ್ತು ರೋಗ ಇಲ್ಲದೆ ಇರತಕ್ಕಂಥವ್ರಿಗೆ ಕೊಟ್ಟು ಈ ರೋಗನ ತಡೆಗಟ್ಟಲಾಯಿತು. ಬಟ್ ಅದರ ಜೊತೆಯಲ್ಲೇ ವ್ಯಾಕ್ಸಿನ್ ಜೊತೆಯಲ್ಲಿ ಇನ್ನೂ ಕೆಲವು ಗುಣ ಇದೆ, ಅವನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಒಂದು, ವಾಶ್ ಯುವರ್ ಹ್ಯಾಂಡ್ಸ್ ಆಫನ್ ವಿತ್ ಸೋಪ್ ಅಂಡ್ ವಾಟರ್ ಫಾರ್ ಅಟ್ ಲೀಸ್ಟ್ 20 seconds. It helps young children to do the same. If the soap and water not available, use the alcohol-based hand sanitizer. ಸ್ಯಾನಿಟೈಸರ್ ಈ ಶಬ್ದ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಕೈಗೆ ಹಚ್ಚಿ ಕೈ ಅತ್ಲಾಗಿಟ್ಲ ಚಕಟ ಮಾಡ್ಕೊಳ್ತಕ್ಕಂಥ. ಕವರ್ ಯುವರ್ ನೋಸ್ ಅಂಡ್ ಮೌತ್ ವಿತ್ ಅ ಟಿಶ್ಯೂ ವೆನ್ ಯು ಕಾಫ್ ಆರ್ ಸ್ನೀಸ್ ಅಂಡ್ ದೆನ್ ಥ್ರೋ ದ ಟಿಶ್ಯೂ ಇನ್ ದ ಟ್ರಾಶ್. ಅವಾಯ್ಡಿಂಗ್ ಟಚಿಂಗ್ ಯುವರ್ ಐಸ್, ನೋಸ್ ಅಂಡ್ ದಿ ಮೌತ್ ವಿತ್ ಅನ್ವಾಶ್ಡ್ ಹ್ಯಾಂಡ್ಸ್. ಅವಾಯ್ಡ್ ಪರ್ಸನಲ್ ಕಾಂಟ್ಯಾಕ್ಟ್ such as kissing, sharing cups, or eating utensils with sick people. So clean and disinfect the frequently touched surfaces and objects such as doorknobs. ನಾವು ಇನ್ನೊಂದು ಚಿಕನ್ ಗುನ್ಯಾ, ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಕೇಳಿದೆ. ಕುನ್ಗುಯೆಲಾ ಅಂತ ಸ್ವಾಹಿಲಿ ಲ್ಯಾಂಗ್ವೇಜ್, ದಕ್ಷಿಣ ಆಫ್ರಿಕಾದಲ್ಲಿ ಸ್ವಾಹಿಲಿ ಲ್ಯಾಂಗ್ವೇಜ್ ಅಂತ ಇದೆ, ಅಲ್ಲಿ ಕುನ್ಗುಯೆಲಾ ಅಂತಂದು ಅದರ ಹೆಸರು ಮೇಲೆನೆ ಇದು ಚಿಕನ್ ಗುನ್ಯಾ. ಅಂದ್ರೆ ವಾಟ್ ಇಸ್ ದಿ ಮೀನಿಂಗ್? ಬೆಂಡ್ಸ್ ಅಪ್, ಒಬ್ಬ ವ್ಯಕ್ತಿ ಇಡೀ ಮಡಿಸ್ಕೊಂಡು ಹೋದಂಗೆ ಬೆಡ್ ಅಪ್. Indians upon it affected this epidemic. 2 million people have been affected. Overcrowding, poor living conditions, lack of vector control, it facilitates the spread in an explosive manner. But it is a self-limited disease resembling dengue, caused by the alpha virus belonging to Togaviridae family. ಇದು ಒಂದು ವೈರಸ್ ಡಿಸೀಸ್. ಇದು ಹರಡಿಕೆಗೆ infection readily transmitted among the humans in the urban and rural areas by the bite of the infected Aedes aegypti. ಅಂದ್ರೆ ಅರ್ಥ ಏನು? ಈಡಿಸ್ ಅಂದ್ರೆ ಅನ್ಪ್ಲೆಸೆಂಟ್, ಈಜಿಪ್ಟಿ ಅಂದ್ರೆ ಮಸ್ಕಿಟೋ ಒರಿಜಿನೇಟೆಡ್ ಇನ್ ಈಜಿಪ್ಟ್. ಈಡಿಸ್ ಈಜಿಪ್ಟಿ ಅದೇನು ಡೆಂಗ್ಯೂ ಹರಡುತ್ತಲ್ಲ, ಅದೇ ಸೊಳ್ಳೆನೆ ಈ ರೋಗನೂ ಹರಡುತ್ತೆ. ಮಲೇರಿಯಾ ಫಲೇರಿಯಾಕ್ಕೆ ಇದು ಬರೋದಿಲ್ಲ. ಇದು ಕೇವಲ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾನ ಈಡಿಸ್ ಈಜಿಪ್ಟಿ ಅಂತ ಮಸ್ಕಿಟೋ ಹರಡ್ತಕ್ಕಂಥ. ಫೀಮೇಲ್ ಮಸ್ಕಿಟೋಸ್ become infected when they feed a person or infected person with chikungunya virus. Male does not bite the human beings. All these diseases are all spread by the female mosquitoes. Male never spreads the disease. What are the manifestations? It's a household container breeder. ಅಂದ್ರೆ ಮನೆ ಒಳಗೇನೆ ಇದು ತನ್ನ ಸಂಖ್ಯಾಭಿವೃದ್ಧಿ ಮಾಡುತ್ತೆ. ಅಗ್ರೆಸಿವ್ ಡೇ ಟೈಮ್ ಬೈಟರ್, ಹಗಲಿನಲ್ಲೇ ಕಟ್ಟಿಸ್ತಕ್ಕಂಥದ್ದು. Attracted to humans and the primary vector of the chikungunya, sudden onset following the bite of an infected mosquito. ಅಂದ್ರೆ ಏಕಾಏಕಿ ರೋಗ ತನ್ನ ಪ್ರಕಟಣೆ ಮಾಡುತ್ತೆ. ಅಬ್ರಪ್ಟ್ ಆನ್ಸೆಟ್ ಫಾಲೋಯಿಂಗ್ ಎನ್ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ 3 to 7 days. ಇನ್ಕ್ಯುಬೇಷನ್ ಅಂತ ಒಂದು ಶಬ್ದ ಇರುತ್ತೆ. ಇನ್ಕ್ಯುಬೇಷನ್ ಅಂದ್ರೆ ಹುದುಗಿ ಕುಳಿತುಕೊಳ್ತಕ್ಕಂಥ ಕಾಲ. ಒಂದು ರೋಗದ ಸೂಕ್ಷ್ಮ ಜೀವಿ
ದೇಹದ ಒಳಗೆ ಸೇರ್ಕೊಂಡ್ಮೇಲೆ ಅದು ಕೆಲವು ದಿನ ಅಲ್ಲೇ ಕುಳಿತು ತನ್ನ ಫುಟ್ಹೋಲ್ಡ್ ಸ್ಥಾಪನೆ ಮಾಡಿ ಆನಂತರ ತನ್ನ ಸಂಖ್ಯೆ ಅಭಿವೃದ್ಧಿ ಜಾಸ್ತಿ ಮಾಡಿ ಆಮೇಲೆ ರೋಗದ ಲಕ್ಷಣಗಳು ತೋರಿಸೋದು. ಅಂದರೆ ಒಳಗೆ ಸೇರಿ ದೇಹವನ್ನು ಸೇರಿದ ಮೇಲೆ ಅದು ತನ್ನ ರೋಗ ಲಕ್ಷಣಗಳು ಪ್ರಕಟ ಮಾಡ್ತಕ್ಕಂಥ ಆ ಅಂತರ ಏನಿದೆ ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ. ಇದು 3 ರಿಂದ 7 ದಿವಸ. ಇಲ್ನೆಸ್ ಇಸ್ ಬೈಫೇಸಿಕ್, ಒಂಟೆ ಡುಬ್ಬದ ತರ, ನಾಟ್ ಆಸ್ ಸ್ಟ್ರಾಂಗ್ ಆಸ್ ದಟ್ ಆಫ್ ದಿ ಡೆಂಗ್ಯೂ ಫೀವರ್, chills, severe incapacity, arthralgia, joint pains. Joint pains are very severe. It incapacitates within a few hours of the onset. ಬೇಗ ರೋಗ ಲಕ್ಷಣ ಪ್ರಾರಂಭ ಆದ ತಕ್ಷಣನೇ ಅವನ ಕೈ ಕಾಲಂಗೆ ಇಷ್ಟು ನೋವು ಕಾಣುತ್ತೆ. ಅದಕ್ಕೆ ಮೂಳೆ ಮುರಿತಾ ಇದು ಜ್ವರ ಏನಿದೆ ಅಲ್ಲ, ಇದು ದೇಹವನ್ನ ಬೆಂಡ ಮಾಡ್ತಕ್ಕಂಥ ಅಂತ ರೋಗ ಇದು. ಸೊ ಇದು ಹ್ಯೂಮನ್ ಬೀಯಿಂಗ್ಸ್ಗೆ ಬರುತ್ತೆ. ಪ್ರೊಫೌಂಡ್ ಡಿಗ್ರಿ ಆಫ್ ಪ್ರಾಸ್ಟ್ರೇಷನ್, ಹೆಡೇಕ್, ಫೋಟೋಫೋಬಿಯಾ, ಬೆಳಕನ್ನು ನೋಡ್ಲಿಕ್ಕೆ ಆಗದೆ ಇರ್ತಕ್ಕಂಥ, ಅನರಶ್ಯ, ಹಸು ಲಾಸ್ ಆಗಿರ್ತಕ್ಕಂಥ, ಕಾನ್ಸ್ಟಿಪೇಷನ್, ಅಬ್ಡಾಮಿನಲ್ ಡಿಸ್ಕಮ್, ಇವೆಲ್ಲ ಇದರ ಲಕ್ಷಣ. ಫ್ಲಶಿಂಗ್ ಆಫ್ ದ ಫೇಸ್, neck at the onset of the illness. After 1 to 4 days, fever subsides, then an afebrile period. ಕೆಲವು ದಿವಸ ಜ್ವರ ಬಂದಿದ್ದು ಕಡಿಮೆ ಆಗುತ್ತೆ, ಆ ನಂತರ ಕೆಲವು ದಿವಸ ಜ್ವರ ಇರೋದಿಲ್ಲ. After a period of 3 days, when the fever returns, ಮತ್ತೊಂದು ಸರಿ ಬರುತ್ತೆ, then the fever subsides after 6 days. And the bleeding tendency is uncommon. ಈ ಡೆಂಗ್ಯೂನಲ್ಲಿ ಅಲ್ಲಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅದು ಇದರಲ್ಲಿ ಇರೋದಿಲ್ಲ. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮ್ಯಾನಿಫೆಸ್ಟೇಷನ್ಸ್ ಇದೆಲ್ಲ ಕಾಣೋದಿಲ್ಲ. ಇದನ್ನ ಹರಡೋದು ತಡೆಗಟ್ಟೋದಕ್ಕೆ ಪಬ್ಲಿಕ್ ಹೆಲ್ತ್ ಅಥಾರಿಟೀಸ್ ಫಾಗಿಂಗ್ ಆಪರೇಷನ್ಸ್ ಆನ್ ವಾರ್ ಫುಟಿಂಗ್, ಎಲ್ಲಾ ಕಡೆ ಫಾಗಿಂಗ್ ಅಂತ ಹಾಗೆ ಹೊಗೆ ಹಾಕ್ತಾರಲ್ಲ, ಅದು ಮಾಡ್ಬೇಕಾಗತ್ತೆ. ಕ್ಲಿಯರ್ ದ ಬ್ರೀಡಿಂಗ್ ಗ್ರೌಂಡ್ ಆಫ್ ದಿ ಮಸ್ಕಿಟೋ. ಇನ್ಸೆಕ್ಟ್ ರಿಪೆಲೆಂಟ್ಸ್, ವೇರ್ ಲಾಂಗ್ ಸ್ಲೀವ್ಸ್ ಪ್ಯಾಂಟ್ಸ್ ಟ್ರೀಟೆಡ್ ವಿತ್ ಪೆರ್ಮೆಥನ್, ಅದನ್ನು ಹಚ್ಚಿರ್ತಕ್ಕಂಥ ಸ್ಲೀವ್ಸ್ ಇರ್ತಕ್ಕಂಥದ್ದು ಅಥವಾ ಉದ್ದ ಪಾಂಟ್ಗಳನ್ನ ಹಾಕೊಳ್ತಕ್ಕಂಥದ್ದು. ಸೆಕ್ಯೂರ್ ಸ್ಕ್ರೀನ್ಸ್ ಆನ್ ದಿ ವಿಂಡೋಸ್ ಅಂಡ್ ಡೋರ್ಸ್ ಟು ಕೀಪ್ ದಿ ಮಸ್ಕಿಟೋ ಔಟ್. ಮನೆಯಲ್ಲಿ ಈ ಜಾಲರಿ ಇರ್ತಕ್ಕಂಥ ಕಿಟಕಿಗಳನ್ನ ಹಾಕ್ಬೇಕು. ಹ್ಯೂಮನ್ ಕಾಸ್ಟ್ ಆಫ್ ದಿ ಡಿಸೇಬಲಿಂಗ್ ಡಿಸೀಸ್ ವೆರಿ ಹೈ. ಈ ರೋಗಕ್ಕೆ ಅನೇಕರು ಬಹಳ ತತ್ತರಿಸಿ ಹೋಗ್ತಾರೆ. ತಿಂಗಳಗಟ್ಲೆ ವರ್ಷಗಟ್ಲೆ ಡೆಂಗ್ಯೂ ಆಗೈತ್ರಿ, ನಾನು ಚಿಕನ್ ಗುನ್ಯಾ ಆಗೈತ್ರಿ ಅಂತ ಹೇಳ್ತಾ ಇರ್ತಾರೆ. ಜಾಪನೀಸ್ ಎನ್ಕೆಫಲೈಟಿಸ್, ಇದು ಮತ್ತೊಂದು ವೈರಸ್ ಡಿಸೀಸ್. ಮೇಜರ್ ಟೈಪ್ ಆಫ್ ಎನ್ಕೆಫಲೈಟಿಸ್, ಇದು ಮೆದುಳಿನಲ್ಲಿ ಪ್ರಭಾವ ಬೀರ್ತಕ್ಕಂಥ ವೈರಸ್ ಇದು. ಹಾಗಾಗಿ ಎನ್ಕೆಫಲೈಟಿಸ್, ಬ್ರೈನ್ಗೆ ಎನ್ಕೆಫಲಾನ್, ಅದರದ್ದು ಇನ್ಫ್ಲಮೇಷನ್ ಮಾಡ್ತಕ್ಕಂಥ ಎನ್ಕೆಫಲೈಟಿಸ್. ಈಸ್ಟರ್ನ್, ಸದರ್ನ್, ಸೌತ್ ಈಸ್ಟರ್ನ್ ಏಷ್ಯಾ ಇದರಲ್ಲಿ ಈ ರೋಗ ಕಾಮನ್. ಅದರಲ್ಲೂ ಜಪಾನ್, ಮಲೇಷ್ಯಾ, ಇಂಡಿಯಾ, ಅದರಲ್ಲೂ ಯುಪಿನಲ್ಲಿ ಬಹಳ, ಕರ್ನಾಟಕದಲ್ಲೂ ಬಳ್ಳಾರಿ, ಆ ಕಡೆ ತುಮಕೂರು, ರಾಯಚೂರು ಇಂಥ ಬಾರ್ಡರ್ ಏರಿಯಾದಲ್ಲಿ ಅಲ್ಲಿನೂ ವಿಶೇಷ. ಚಿಲ್ಡ್ರನ್ ಆರ್ ಅಫೆಕ್ಟೆಡ್ ಮೋಸ್ಟ್ ಇನ್ ಎಂಡಮಿಕ್ ರೀಸನ್ಸ್, ಮಕ್ಕಳಲ್ಲಿ ವಿಶೇಷ. 3 to 15 years of age group. ಕ್ಯೂಲೆಕ್ಸ್ ವಿಷ್ಣುವೆ, ಇದು ಒಂದು ಮಸ್ಕಿಟೋ. ಕ್ಯೂಲೆಕ್ಸ್ ವಿಷ್ಣುವೆ ಇನ್ ಇಂಡಿಯಾ, ಇಟ್ಸ್ ಸ್ಪೆಷಲ್ ಡಿಸೀಸ್ ಬಿಕಮಿಂಗ್ ಇನ್ಫೆಕ್ಟೆಡ್ ಫ್ರಮ್ ದಿ ಪಿಗ್ಸ್ ಆರ್ ದಿ ಬರ್ಡ್ಸ್. ಸಮ್ಮರ್ ನಲ್ಲಿ ವಿಶೇಷ. ವೆಕ್ಟರ್ ಇಸ್ ಹೈಲಿ ಆಕ್ಟಿವ್ ಅಟ್ ದಿ ಸಮ್ಮರ್, ದಟ್ ಟು ಪರ್ಟಿಕ್ಯುಲರ್ಲಿ ಅಟ್ ಸನ್ರೈಸ್. ಸೊ ಇದರ ಗುಣಲಕ್ಷಣಗಳೇನು? ಫೀವರ್, ಹೆಡೇಕ್, ವಾಮಿಟಿಂಗ್, ಆಲ್ಟರ್ಡ್ ಮೆಂಟಲ್ ಸ್ಟೇಟ್, ಕನ್ವಲ್ಷನ್ಸ್. So they may show generalized weakness, paralysis, cranial nerve paralysis, ಅದನ್ನು ತೋರಿಸ್ಬೋದು. ಆ ನಂತರ ಕ್ಯಾರೆಕ್ಟರಿಸ್ಟಿಕ್ ಆಟಿಟ್ಯೂಡ್ ವಿತ್ ಹೆಡ್ ರಿಟ್ರಾಕ್ಟೆಡ್, ಅವನ ನೋಡಿದ್ರೆ ಅವನ ತಲೆ ಹಿಂದಕ್ಕೆ ಹಾಕಿರ್ತಾನೆ. ಆರ್ಮ್ಸ್ ಅಂಡ್ ನೀಸ್ ಆರ್ ಬೆಂಡ್, ಕೈ ಕಾಲುಗಳು ಮಡಿಸಿರ್ತವೆ. ಶೋಲ್ಡರ್ಸ್ ಫಸ್ಟ್ ಟು ದಿ ಚೆಸ್ಟ್, ಭುಜ ಅದು ಎದೆಗೂಡಿಗೆ ಅಂಟ್ಕೊಂಡಿರುತ್ತೆ. ಅವನು ನೋಡಿದ ತಕ್ಷಣ ನಿಮಗೆ ಇವು ಲಕ್ಷಣ, ಈ ತರ ವ್ಯಕ್ತಿ ನೋಡಿದ ತಕ್ಷಣ ಅವನಿಗೆ ಚಿಕನ್ ಇದು ರೋಗ, ಜಾಪನೀಸ್ ಎನ್ಕೆಫಲೈಟಿಸ್ ಬಂದಿದೆ ಅಂತ ಗೊತ್ತಾಗುತ್ತೆ. Some make a rapid and complete recovery. Altered sensorium and respiratory paralysis are poor prognostic signs. ಅವರಲ್ಲಿ ತಲೆಯಲ್ಲಿ ಏನೇನೋ ಮಾತಾಡೋದು, ತಲೆ ಸರಿ ಇಲ್ಲ ಅಂತ ಅಂತಕ್ಕಂಥದ್ದು, ಅಥವಾ ಅವ್ರಿಗೆ ಆಲ್ಟರ್ಡ್ ಸೆನ್ಸೋರಿಯಂ, ಅದು ಅವನಿಗೆ ಲಕ್ವ ಬಂದಂಗೆ ಆಗಿರ್ತಕ್ಕಂಥದ್ದು, ಇಂಥವೆಲ್ಲ ಲಕ್ಷಣಗಳು ಇರ್ತದ್ದು. ಅಥವಾ ಉಸಿರಾಟ ಪ್ಯಾರಾಲಿಸಿಸ್ ಆಗ್ತಕ್ಕಂಥದ್ದು. ಬಟ್ ದ ರಿಕವರಿ ವೆರಿ ಸ್ಲೋ. 20 to 50%. Neurological problems, paralysis, ataxia, Parkinson's, neuropsychiatric disturbance, speech disorders, dystonia, mental distribution, ಇವೆಲ್ಲ ಬೇರೆ ಬೇರೆ ರೋಗಗಳು ಅವರಲ್ಲಿ ಉಳಿದು ಹೋಗ್ಬೋದು ಅಂತ. ಜಿಕಾ ವೈರಸ್, ಇದು ಒಂದು ಹೊಸದಾಗಿ ಈಚೆಗೆ ಕಂಡಿರ್ತಕ್ಕಂಥ ರೋಗ. ಜಿಕಾ ಮಧ್ಯಪ್ರದೇಶ್, ರಾಜಸ್ಥಾನದಲ್ಲೂ ನಮ್ಮ ದೇಶದಲ್ಲಿ ಕಂಡಿದೆ. ಬಿಲಾಂಗ್ಸ್ ಟು ಫ್ಲೇವಿವೈರಿಡೆ ಫ್ಯಾಮಿಲಿ.
It derives the name from Jika forest near the Lake Victoria in ಉಗಾಂಡಾದಲ್ಲಿ ವಿಕ್ಟೋರಿಯಾ ಲೇಕ್ ಹತ್ರ ಸುತ್ತಮುತ್ತ ಇರತಕ್ಕಂಥ ಫಾರೆಸ್ಟ್ ನಲ್ಲಿ ಈ ವೈರಸ್ ಮೊದಲು ಕಂಡು ಬಂದಿದ್ದು. First case was identified in 1947 in monkeys. Human case in 1952, Uganda, Nigeria. Infection caused by the Zika virus. Many remain asymptomatic. ಯಾವುದೇ ಗುಣಲಕ್ಷಣ ಇಲ್ಲದೇನೆ ಇರಬಹುದು. May cause only mild symptoms. ಕೆಲವರಲ್ಲಿ it related to dengue, yellow fever, Japanese encephalitis, West Nile fever. ಇವಕ್ಕೆಲ್ಲ ಇದು ಸಂಬಂಧ ಇದೆ. Single stranded RNA with 40 nanometer with an outer envelope and a dense inner core. Vertebrate host is monkeys. ಕೋತಿಗಳಿಂದ ಬರ್ತಕ್ಕಂಥದ್ದು. Mosquitoes transmit the disease to the humans. Transmitted in day active Aedes aegypti or Aedes albopictus mosquitoes. ಅವೇ ಇವು ರೋಗನ ಹರಡುತ್ತವೆ. ಲಕ್ಷಣಗಳೇನು? There is a possible link between Zika and microcephaly in the newborn babies. ಇದರಲ್ಲಿ ಏನಾಗಿದೆ, ಈ ಹೆಣ್ಣುಮಕ್ಕಳಿಗೆ ಅದು ಗರ್ಭವತಿಯರಿಗೆ ಇಂಥ ರೋಗ ಬಂದ್ರೆ ಅವ್ರ ಮಕ್ಕಳಿಗೆ ತಲೆ ಬಹಳ ಚಿಕ್ಕದಾಗಿರುತ್ತೆ ಅಂತ. Mother to child transmission at any trimester, abnormally small brains, reduced mental development, miscarriage, ಈ ತರ ಮಗು ಹುಟ್ಟಬಹುದು ಅಂತ. ತಲೆ ಬಹಳ ಸಣ್ಣದಾಗಿರುತ್ತೆ ಅಂತ ಮಗು ಈ ಜಿಕಾ ವೈರಸ್ ನಲ್ಲಿ. No specific treatment, advised bed rest, take fluids to prevent dehydration. It must be prevented from the mosquito bites. ಅದು ಬಹಳ ಮುಖ್ಯ. Patient is able to transmit the disease to a biting mosquito during the first week of illness. Otherly, an infected mosquito can then transmit the disease virus to the others. ನಿಪಾ ವೈರಸ್ ಔಟ್ಬ್ರೇಕ್. ಈಚೆಗೆ ಕೇರಳದಲ್ಲಿ ಈ ರೋಗ ಕಂಡುಬಂತು, ನಿಪಾ ವೈರಸ್ ಅಂತ. Infection appeared to follow human to human transmission, as most people who exhibited infection were either members of the family of the infected individual. ಅನೇಕರಲ್ಲಿ ಆ ಮನೆಯಲ್ಲಿ ಒಬ್ಬ ಹಿರಿಯನಿಗೆ ಬಂತು ಅಂದ್ರೆ ಆ ಮನೆಯಲ್ಲಿ ಇದ್ದವ್ರಿಗೆ ಅದು ರೋಗ ಬಂದಿದ್ದು, ಅಥವಾ ಕೇರ್ ಗಿವರ್ಸ್ ಅವರು ನೋಡ್ಕೊಳ್ತಾ ಇದ್ದಾರಲ್ಲ ಅವ್ರಿಗೂ ರೋಗ ಬಂದಿತ್ತು. ಸೊ ಔಟ್ಬ್ರೇಕ್ ಶೋಡ್ ದಟ್ ದ ರಿಸ್ಕ್ ಆಫ್ ಪರ್ಸನ್ ಟು ಪರ್ಸನ್ ಸ್ಪ್ರೆಡ್ ಈಸ್ ವೆರಿ ಹೈ. ಇದು ಫೋರ್ತ್ ಔಟ್ಬ್ರೇಕ್ ಮೊನ್ನೆ ಕೇರಳದಲ್ಲಿ ಬಂದಿದ್ದು August September 2023 in Kozhikode district. 6 proven cases have been recognized. 6 ಜನ ಕಂಡು. ಅದರಲ್ಲಿ 2 male persons aged 47 years and 39 years, they succumbed, they died. Of the 6 cases, 5 had contracted the virus from the index case. ಯಾರು ಮೊದಲು ಈ ರೋಗವನ್ನು ಬೇರೆ ಕೊಡ್ತಾರೋ ಅವರೇ ಇಂಡೆಕ್ಸ್ ಕೇಸ್. ಅವನು ಯಾರಾಗಿದ್ದ? 47-year-old ಮಲ್. ಅವನು ಸತ್ತೋದ. ಅವನ ಮನೆಯಲ್ಲಿ ಇರ್ತಕ್ಕಂಥ ಅನೇಕರಿಗೆ ಬಂತು. It included a 9-year-old child of the disease index case. So the mortality rate was 33%. As usual, earlier 70% mortality. ಈಗ ಅದು ಕಡಿಮೆ ಆಯಿತು ಈ ಫೋರ್ತ್ ಔಟ್ಬ್ರೇಕ್ ನಲ್ಲಿ. Successful recovery for the patients, the fast diagnosis, isolation of all included on the contact list of the index patient. ಇವೆರಡು ಬಹಳ ಮುಖ್ಯವಾದವು. And use of the antiviral agents at the correct time. So of the 323 samples of Nipah, 317 appeared to be negative. So the virus strain in Bangladesh variant that spread from human to human with high mortality but less infectious patient. ಇದರಲ್ಲಿ ಎರಡು ಸ್ಟ್ರೇನ್ ಇದೆ. ಒಂದು ಮಲೇಷಿಯನ್ ಸ್ಟ್ರೇನ್, ಇನ್ನೊಂದು ಬಾಂಗ್ಲಾದೇಶ್ ಸ್ಟ್ರೇನ್. ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಬಾಂಗ್ಲಾದೇಶ್ ವೈರಸ್ ಸ್ಟ್ರೇನ್. ಸೊ ದ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ vary from asymptomatic infection to acute severe respiratory syndrome and fatal encephalitis. ಏನ್ ಬೇಕಾದ್ರೂ ಆಗ್ಬೋದು. ದಿ ಸಿಂಪ್ಟಮ್ಸ್ ಇನ್ ಇನಿಷಿಯಲ್ ಮಲೇಷಿಯನ್ ಔಟ್ಬ್ರೇಕ್ ಅದು 1998 ಆಗಿತ್ತು. ಅಲ್ಲಿ ಪ್ರೈಮರ್ಲಿ ಎನ್ಕೆಫಲೈಟಿಕ್. ಲೇಟರ್ ಔಟ್ಬ್ರೇಕ್ಸ್ ಹ್ಯಾವ್ ಕಾಸ್ ರೆಸ್ಪಿರೇಟರಿ ಇಲ್ನೆಸ್. ಅವು ಬಹಳ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು. ಇನ್ ದಿ ಹ್ಯೂಮನ್ಸ್ ಡ್ಯೂ ಟು ಇನ್ಕ್ರೀಸಿಂಗ್ ಲೈಕ್ಲಿಹುಡ್ ಆಫ್ ದಿ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್. ಸೊ ದಿಸ್ ಆಲ್ಟ್ರೇಷನ್ in the clinical presentation has highlighted the existence of more dangerous strains of the virus. ಅಂದ್ರೆ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಅದು ಪ್ರಬಲವಾಗಿರುತ್ತೆ ಅಂತದ್ದು ವಿಷಯ. There is no specific treatment for Nipah virus. Treatment is essentially intensive supportive. Features of acute respiratory distress syndrome. It necessitates mechanical ventilation. Secondary infection to be prevented. Ribavirin ಅಂತ ಒಂದು antiviral drug ಇದೆ. It has shown to be effective against the virus. However, the clinical efficacy remains inconclusive in the human trials. ಆದರೆ ರಿಬಾವರಿನೇ ಕೊಟ್ಟು ನೋಡ್ತಾ ಇದ್ದೀವಿ ನಾವೆಲ್ಲರೂ. Herpes zoster.
ಇದು ಸರ್ಪ ಹುಣ್ಣು ಅಂತ ಹೇಳ್ತೀವಿ. ದೇಹದಲ್ಲಿ ಸರ್ಪ ಸುತ್ತಕೊಂಡಂಗೆ, ಸರ್ಪ ಸುತ್ತು, ಸರ್ಪ ಹುಣ್ಣು ಅನ್ನೋದಕ್ಕೆ ಇದು ಹರ್ಪಿಸ್ ಝಾಸ್ಟರ್. ಇಟ್ಸ್ ಅ ರಿಯಾಕ್ಟ್. ಯಾರಿಗೆ ಚಿಕನ್ ಪಾಕ್ಸ್ ಚಿಕನ್ ನಲ್ಲಿ ಬಂದಿರುತ್ತೆ ಅವ್ರಿಗೆ ದೇ ವಿಲ್ ಪ್ರೊಡ್ಯೂಸ್ ಎ ಪೇನ್ಫುಲ್ ರ್ಯಾಶ್. ಅವರಿಗೆ ಈ ಎನಿವನ್ ಹೂ ಹ್ಯಾಡ್ ಎ ಚಿಕನ್ ಪಾಕ್ಸ್ ಮೇ ಡೆವಲಪ್ ಶಿಂಗಲ್ಸ್. ಇದಕ್ಕೂ ಒಂದು ಹೆಸರು ಶಿಂಗಲ್ಸ್ ಅಂತ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಶಿಂಗಲ್ಸ್ ಅಂದ್ರೆ ಇದೆ ಹರ್ಪಿಸ್ ಝಾಸ್ಟರ್. ಇಟ್ ಈಸ್ ನಾಟ್ ನೋನ್ ವಾಟ್ ರಿಯಾಕ್ಟಿವೇಟ್ಸ್ ದಿ ವೈರಸ್. ನಾವೆಲ್ಲರಿಗೂ ಚಿಕನ್ ಪಾಕ್ಸ್ ಬಂದಿರುತ್ತೆ ಚಿಕನ್ ನಲ್ಲಿ. ಯಾರಲ್ಲಿ ಇದು ಬೆಳವಣಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಶಿಂಗಲ್ಸ್ ಕಾಸ್ painful rash that may appear as a stripe of blisters on the torso. ಮೈ ಮೇಲೆ ಒಂದು ಪಾರ್ಶ್ವದಲ್ಲಿ ಇಂಥ ಗುಳ್ಳೆಗಳು ಹೇಳ್ತವೆ. ಅಂಡ್ ಕಾಸ್ ಪೇನ್ ಕ್ಯಾನ್ ಪರ್ಸಿಸ್ಟ್ ಈವನ್ ಆಫ್ಟರ್ ದ ರ್ಯಾಶ್ ಹಸ್ ಗ್ರಾನ್. ಅವಾಗ ಪೋಸ್ಟ್ ಹರ್ಪಟಿಕ್ ನ್ಯೂರಲ್ಜಿಯಾ, ಇದು ರೋಗ ಕಡಿಮೆ ಆದರೂ ಸಹಿತ ಅನೇಕರಲ್ಲಿ ಆ ನೋವನ್ನು ತಾಳ್ಲಿಕ್ಕೆ ಆಗೋದಿಲ್ಲ. ಟ್ರೀಟ್ಮೆಂಟ್ ಇನ್ಕ್ಲೂಡ್ಸ್ ಪೇನ್ ರಿಲೀಫ್, ಆಂಟಿವೈರಲ್ ಮೆಡಿಕೇಶನ್ಸ್, ಏಸೈಕ್ಲೋವಿರ್, ವ್ಯಾಲ್ಸೈಕ್ಲೋವಿರ್ ಅಂತ ಕೊಡ್ತಾರೆ. ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಇನ್ ಚೈಲ್ಡ್ಹುಡ್ ಅಥವಾ ಶಿಂಗಲ್ ವ್ಯಾಕ್ಸಿನ್ ಅಡಲ್ಟ್ಸ್ ಕ್ಯಾನ್ ಮಿನಿಮೈಸ್ ದ ರಿಸ್ಕ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಶಿಂಗಲ್ಸ್. ಈ ತರ ಕಾಣುತ್ತೆ ಮೈ ಮೇಲೆ ಒಂದು ಪಾರ್ಶ್ವದಲ್ಲಿ ಒಂದು ಕಡೆ, ಅದಕ್ಕೆ ಸರ್ಪ ಸುತ್ತು ಒಂದು ಕಡೆ ಭಾಗ ಮಾತ್ರ ಇದು ಇನ್ವಾಲ್ವ್ ಆಗಿರುತ್ತೆ. ರೇಬಿಸ್ ಇದಂತೂ ಆಗಿದ್ದಾಗ ಕೇಳ್ತಾರೆ, ಬೆಂಗಳೂರಿನಲ್ಲಿ ಅಷ್ಟೊಂದು ನಾಯಿಗಳಿದಾವೆ, ನಾಯಿಗಳ ಕಚ್ಚಿ ನಮ್ ಕೂಸಿದಾಯ್ತು, ನಮ್ ಕೂಸತ್ತು, ಹಿಂಗೆಲ್ಲ. ಎ ಡೆಡ್ಲಿ ವೈರಸ್ ಸ್ಪ್ರೆಡ್ ಟು ಪೀಪಲ್ ಫ್ರಮ್ ದಿ ಸಲೈವಾ ಆಫ್ ಇನ್ಫೆಕ್ಟೆಡ್ ಅನಿಮಲ್ಸ್. ರೇಬಿಸ್ ಈಸ್ ಯೂಶುವಲಿ transmitted through an animal bite, for example stray dogs. ಇವತ್ತು ಬಿಡಾಡಿ ನಾಯಿಗಳು ಊರು ತುಂಬಾ ಇರ್ತಾರೆ, ಯಾವ್ದು ಒಂದು ಕಚ್ಚುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಂಪ್ಟಮ್ಸ್ ಇನ್ಕ್ಲೂಡ್ ಫೀವರ್, ಹೆಡ್ಏಕ್, ಎಕ್ಸಸ್ ಸಲೈವೇಷನ್. ಅದಕ್ಕೆ ಈ ಸಲೈವ ಇಷ್ಟು ಸೆಕ್ರೆಟ್ ಆಗ್ತಾ ಇರುತ್ತೆ, ಅದು ನುಂಗ್ಲಿಕ್ಕೂ ಆಗಲ್ಲ. ಅದಕ್ಕಾಗಿನೇ ಇದಕ್ಕೆ ಹೈಡ್ರೋಫೋಬಿಯಾ. ಹೈಡ್ರೋ ಅಂದ್ರೆ ವಾಟರ್, ನೀರ ಭಯ, ಜಲ ಭಯ. ಮಸಲ್ ಸ್ಪಾಸಮ್ಸ್, ಪ್ಯಾರಾಲಿಸಿಸ್, ಮೆಂಟಲ್ ಕನ್ಫ್ಯೂಷನ್. ಸೊ ಸೀಕ್ ಇಮಿಡಿಯೇಟ್ medical attention after bite or suspected bite. There is no specific treatment for rabies. ಅದಕ್ಕಾಗಿನೇ ಈ ರೋಗ ಒಂದು ಬಂದು ರೋಗ ಲಕ್ಷಣಗಳು ಪ್ರಾರಂಭ ಗುಣಲಕ್ಷಣಗಳು ತೋರ್ಬರಕತ್ತಿದ ಮೇಲೆ ಅದು ಬದುಕಲಿಕ್ಕೆ ಆಗೋದಿಲ್ಲ. ಒನ್ ಸಿಂಪ್ಟಮ್ಸ್ ಅಪಿಯರ್, ಇಟ್ ಈಸ್ ನಿಯರ್ಲಿ ಆಲ್ವೇಸ್ ಫೇಟಲ್. ಬಟ್ ಎ ವ್ಯಾಕ್ಸಿನ್ ಕ್ಯಾನ್ ಪ್ರಿವೆಂಟ್ ದಿ ಇನ್ಫೆಕ್ಷನ್. ಅದನ್ನ ವ್ಯಾಕ್ಸಿನ್ ಕೊಡ್ತಾರೆ. ಇವು ಒಂದು 4 ಇಂಜೆಕ್ಷನ್ ಕೊಟ್ಟರೆ ಕಡಿಮೆ ಆಗುತ್ತೆ. ಕ್ಯಾಸ್ಮೋರ್ ಫಾರೆಸ್ಟ್ ಡಿಸೀಸ್ ಇದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಉದ್ಭವ ಆಗಿರ್ತಕ್ಕಂಥ ಕ್ಯಾಸ್ಮೂರ್ ಫಾರೆಸ್ಟ್ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಅರಮನೆ ಕೊಪ್ಪ ಅಂತ ಆ ಊರಿನಲ್ಲಿ ಇದು ಮೊದಲು ಕಂಡಿತು. ಮಂಕಿ ಫೀವರ್ ಅಂತ ಇನ್ನೊಂದು ಹೆಸರು, ಮಂಗನ್ ಜ್ವರ ಅಂತ ಹೇಳ್ತೀವಿ, ಕೋತಿ ಜ್ವರ ಅಂತ. ಎ ಟಿಕ್ ಬಾರ್ನ್ ವೈರಲ್ ಹೆಮರೇಜಿಕ್ ಫೀವರ್ ಡಿಸೀಸ್. ಇಟ್ ಈಸ್ ಸ್ಪ್ರೆಡ್ ಬೈ ದ ಟಿಕ್ ಹಿಮೋಫೈಸಾಲಿಸ್ ಸ್ಪೈನಿಜೀರಾ ಅಂತದ್ದು ಅದರ ಹೆಸರು, ವಿಚ್ ಕ್ಯಾನ್ ಬಿ ಫೇಟಲ್ ಟು ದಿ ಹ್ಯೂಮನ್ಸ್ ಅಂಡ್ ಅದರ್ ಪ್ರೈಮೇಟ್ಸ್. ಕಾಸಲ್ ಏಜೆಂಟ್ ಕ್ಯಾಸ್ಮೋರ್ ಫಾರೆಸ್ಟ್ ಡಿಸೀಸ್ ವೈರಸ್, ಅದಕ್ಕೆ ಅದೇ ಹೆಸರು ಕೊಟ್ಬಿಟ್ಟಿದ್ದಾರೆ, ಕ್ಯಾಸ್ಮೋರ್ ಫಾರೆಸ್ಟ್ ಡಿಸೀಸ್ ವೈರಸ್, KFD ವೈರಸ್ ಅಂತ. ಈಸ್ ಎ ಮೆಂಬರ್ ಆಫ್ ದ ಟಿಕ್ ಬಾರ್ನ್, ಉಣ್ಣೆ, ಟಿಕ್ ಅಂದ್ರೆ ಉಣ್ಣೆ, ಟಿಕ್ ಬಾರ್ನ್ ಎನ್ಕೆಫಲೈಟಿಸ್ ಕಾಂಪ್ಲೆಕ್ಸ್. So though the incidence of KFD was found to be confined only to the Silvatic area of Shivamogga district in 1967, recent reports indicate it is expanding potential to the neighboring states such as Kerala, Tamil Nadu, and Goa also. So transmitted to the monkeys and humans by the infective ticks Haemaphysalis spinizera. Seasonal outbreaks are expected to occur during the month of January to June. ಆಗಿಂದಾಗೆ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಅಲ್ಲಿ ಬಂತು, ಇಲ್ಲಿ ಮಂಗನ ಜ್ವರ ಬಂತು. ಈ ಜಾನ್ವರಿ ಟು ಜೂನ್ ನಲ್ಲಿ ಕಾಣ್ತವೆ. ವೈರಸ್ ದಟ್ ಮೇ ಕಾಸ್ ಪೋಲಿಯೋಮೈಲೈಟಿಸ್, ಇದು ಬಹಳ ಮುಖ್ಯವಾದದ್ದು. ದಟ್ ಮೇ ಕಾಸ್ ಪ್ಯಾರಾಲಿಸಿಸ್ ಅಂಡ್ ಈಸಿಲಿ ಪ್ರಿವೆಂಟಬಲ್ ಪೋಲಿಯೋ ವ್ಯಾಕ್ಸಿನ್. ಈ ರೋಗ ಏನು ಮಾರಕ ಆಗಿತ್ತು, ಪ್ಯಾರಾಲಿಸಿಸ್ ಆಗುತ್ತೆ, ಒಂದು ಕೈಕಾಲು ಹೋಗಿಬಿಡುತ್ತೆ ಅಂದ್ರೆ ಈ ರೋಗನ ಪ್ರಿವೆಂಟ್ ಮಾಡೋದು ಬಹಳ ಸುಲಭ. ಪೋಲಿಯೋ ವ್ಯಾಕ್ಸಿನ್ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ರು. ಪೋಲಿಯೋ ಡ್ರಾಪ್ಸ್ ಹಾಕಿ ಈಗ ಭಾರತ ದೇಶದಲ್ಲಿ ಈ ರೋಗ ಮಾಯ ಆಗ್ಬಿಟ್ಟಿದೆ ಅಂತ ನಾವೆಲ್ಲ ಹೇಳಿದ್ವಿ. ಈಗ ಅದರ ಬದಲು ಬಾಯಿಂದ ಕೊಡ್ತಕ್ಕಂಥ ಲಸಿಕೆ ಬದಲು ಇಂಜೆಕ್ಷನ್, ಚುಚ್ಚಿಗೆ ವ್ಯಾಕ್ಸಿನ್ ನ ತಗೋಬೇಕು ಅಂತ. ಪೋಲಿಯೋ ಇಸ್ ಟ್ರಾನ್ಸ್ಮಿಟೆಡ್ ಥ್ರೂ ದಿ ಕಂಟಾಮಿನೇಟೆಡ್ ವಾಟರ್ ಆರ್ ಫುಡ್ ಆರ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಇದು ವಾಟರ್ ಬಾರ್ನ್ ಡಿಸೀಸ್. ಇದು ಮೆನಿ ಪೀಪಲ್ ಹೂ ಆರ್ ಇನ್ಫೆಕ್ಟೆಡ್ ವಿತ್ ದಿ ಪೋಲಿಯೋ ವೈರಸ್ do not become sick or have any symptoms. However, those who do become ill, they develop paralysis, which can sometimes be fatal. In the eradication, wild polio virus type 2, type 3 are globally eradicated. ಎಲ್ಲ ವರ್ಲ್ಡ್ ಎಲ್ಲ ಭಾಗದಿಂದ ಆಗಿದೆ. ಆದ್ರೆ ಒಂದೇ ಟೈಪ್ 1 ಮಾತ್ರ ಉಳಿದಿದೆ. ದಟ್ ಮೀನ್ಸ್
there are not any naturally occurring cases anymore. Poliovirus type 1 has been eliminated in most countries but not eradicated worldwide, including India. Eliminated means a disease is no longer spread in that area. So there can still sometimes be cases and outbreaks, usually from international travel. ಈಗ ಈ ರೋಗ ಇರ್ತಕ್ಕಂಥದ್ದು ಯಾವ ದೇಶಗಳು? ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ are the only countries that still have ನ್ಯಾಚುರಲಿ ಅಕರಿಂಗ್ ಕೇಸಸ್ ಆಫ್ ಪೋಲಿಯೋ. ಅದರಿಂದ ಅವ್ರಿಗೆ ಅಲ್ಲಿಂದ ರೋಗ ಬೇರೆಯವ್ರಿಗೆ ಹರಡಬಹುದು ಅಂತ ಭಯ ಯಾವಾಗಲೂ ಇದ್ದೇ ಇದೆ. ಚಿಕನ್ ಪಾಕ್ಸ್ ನ ಎಲ್ಲರೂ ಅಂತ ಬಳಕೆ ಮಾಡ್ತಾರೆ. ಚಿಕನ್ ಪಾಕ್ಸ್ ಈಸ್ ಇಲ್ನೆಸ್, ಸಣ್ಣ ಅಮ್ಮ ಇದು, caused by the varicella zoster virus. ಇದು ವೈರಸ್ ಡಿಸೀಸ್. It brings on an itchy rash with small fluid-filled blisters. So chicken pox spreads very easily to people who have not had the disease or have not gotten the chicken pox vaccine. ಇದು ಸಾಮಾನ್ಯವಾಗಿ ಎಲ್ರಿಗೂ ಬರ್ತಕ್ಕಂಥ ರೋಗ ಸುಲಭವಾಗಿ. ಅದಕ್ಕಾಗಿನೇ ಈ ಚಿಕನ್ ಪಾಕ್ಸ್ ವಿರುದ್ಧನೂ ಒಂದು ವ್ಯಾಕ್ಸಿನ್ ಇದೆ, ಅದನ್ನು ತಗೊಂಡ್ರೆ ಈ ರೋಗ ಬರೋದಿಲ್ಲ ಅಂತದ್ದು. ಮಮ್ಸ್, ಇದು ಮಂಗಬಾವು, ಸಿರಿಗೌರಿ ರೋಗ ಅಂತದ್ದು. ಈ ವೈರಲ್ ಇನ್ಫೆಕ್ಷನ್ affect the salivary glands that are easily preventable by vaccine. ಇದಕ್ಕೂ ಒಂದು ವ್ಯಾಕ್ಸಿನ್ ಇದೆ. ಮಮ್ಸ್ affect the parotid glands, ಜೊಲ್ಲು ಗ್ರಂಥಿಗಳು, ಇದು ಕಿವಿ ಬದಿಯಲ್ಲಿ ಇರ್ತಕ್ಕಂಥದ್ದು. salivary glands below and in front of the ears. Disease spreads through the infected saliva. Some people experience no symptoms. When symptoms occur, they include swollen, painful salivary glands, fever, headache, fatigue, and loss of appetite. So treatment focuses on the symptom relief. Recovery takes in 2 weeks. So the disease can be prevented by the MMR vaccine. ಅದಕ್ಕೊಂದು ವ್ಯಾಕ್ಸಿನ್ ಇದೆ. ಬೇರೆ ವೈರಸ್ ಜ್ವರಗಳ ಜೊತೆಲಿ ಕೊಡ್ತಕ್ಕಂಥ ವ್ಯಾಕ್ಸಿನ್ ಇದೆ. ಈ ತರ ಕಾಣ್ತಾರೆ. ಮಮ್ಸ್ ಅಂತ ಹೇಳ್ತಿರ್ತೀವಿ. ಇದು ಮಂಗಬಾವು. ಹೆಪಟೈಟಿಸ್ ಬಿ, ಆಗ ಒಂದು ಹೆಪಟೈಟಿಸ್ ಎ ಹೇಳಿದ್ದೆ. ಇದು ಹೆಪಟೈಟಿಸ್ ಬಿ, ಈ ರೋಗಗಳಿಗೆ ಇರ್ತಕ್ಕಂಥ ಕಾಸಿಟಿವ್ ಏಜೆಂಟ್ಸ್ ಯಾವ ವೈರಸ್ಗಳಿವೆ ಅವಕ್ಕೆಲ್ಲ ಎ ಬಿ ಸಿ ಡಿ ಅಂತ ಹೆಸರು ಕೊಟ್ಟಿದ್ದಾರೆ. ಎ ಸೀರಿಯಸ್ ಲಿವರ್ ಇನ್ಫೆಕ್ಷನ್ ಕಾಸ್ ಬೈ ದಿ ಹೆಪಟೈಟಿಸ್ ಬಿ ವೈರಸ್ ದಟ್ ಈಸಿಲಿ ಪ್ರಿವೆಂಟಬಲ್ ಬೈ ವ್ಯಾಕ್ಸಿನ್. ಇದಕ್ಕಾಗಿನೇ ಅನೇಕರು ವ್ಯಾಕ್ಸಿನ್ ತಗೊಂಡ್ರೆ ಇದಕ್ಕಾಗಿ ಈ ಒಂದು ರೋಗ ಮಾತ್ರ ತಡೆಗಟ್ಟಬಹುದು. ಎ ಸಿ ಡಿ ಅವನ್ನ ತಡೆಗಟ್ಟಕ್ಕಾಗಲ್ಲ. ಇದನ್ನು ತಡೆಗಟ್ಟಲಿಕ್ಕೆ ವ್ಯಾಕ್ಸಿನ್ ಇದೆ. ಡಿಸೀಸ್ ಇಸ್ ಮೋಸ್ಟ್ ಕಾಮನ್ಲಿ ಸ್ಪ್ರೆಡ್ ಬೈ ಎಕ್ಸ್ಪೋಜರ್ ಟು ದಿ ಇನ್ಫೆಕ್ಟೆಡ್ ಬಾಡಿಲಿ ಫ್ಲೂಯಿಡ್ಸ್. ಇದು ನೀರಿನಿಂದ ಬರ್ತಕ್ಕಂಥದ್ದಲ್ಲ, ಇದು ರಕ್ತದ ಮೂಲ. ಸಿಂಪ್ಟಮ್ಸ್ ಆರ್ ವೇರಿಯಬಲ್ ಇನ್ಕ್ಲೂಡಿಂಗ್ ಯೆಲ್ಲೋಯಿಂಗ್ ಆಫ್ ದಿ ಐಸ್, ಕಣ್ಣು ಹಳದಿ ಆಗುತ್ತೆ, ಅಬ್ಡಾಮಿನಲ್ ಪೇನ್, ಡಾರ್ಕ್ ಯೂರಿನ್. Some people, particularly children, do not experience any symptoms. In chronic cases, liver failure, cancer, scarring of the liver can occur. ಇದು ಈ ರೋಗ ಬಂದ್ಮೇಲೆ ಪ್ರಾರಂಭದಲ್ಲಿ ಏನು ಗುಣಲಕ್ಷಣಗಳು ಅಷ್ಟೊಂದು ವಿಶೇಷವಾಗಿರಲ್ಲ. ಮುಂದೆ 10-15 ವರ್ಷ ಆದ್ಮೇಲೆ ಅವ್ರಲ್ಲಿ ಕ್ಯಾನ್ಸರ್ ಬೆಳವಣಿಗೆ ಆಗ್ಬೋದು ಅಥವಾ ಲಿವರ್ ಫೇಲ್ಯೂರ್ ಆಗ್ಬೋದು. ಅವಕ್ಕಾಗಿ ಕೇಳ್ತಾ ಇರ್ತಾರೆ, ಹಿಂದೆ ಏನಾರ ಇದು ಮಾಡಿದ್ರ, ರಕ್ತ ತಗೊಂಡಿದ್ರ ಅಂತ. ಈಗ ರಕ್ತಗಳ ಪರೀಕ್ಷೆ ಸಾಮಾನ್ಯವಾಗಿ ಮಾಡೋದ್ರಿಂದ ಈ ರೋಗ ಕಡಿಮೆ ಆಗಿದೆ. ಸೊ ಕಂಡೀಷನ್ often clears of its own. Chronic cases require medication, possibly a liver transplant. ಇದು ರೋಗ ಬಂದು ಕ್ಯಾನ್ಸರ್ ಸ್ಕಾರಿಂಗ್ ಆಗಿ ಸಿರೋಸಿಸ್ ಆದ್ಮೇಲೆ ಲಿವರ್ ಫೇಲ್ಯೂರ್ ಬಂದಾಗ ಅವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಹೆಪಟೈಟಿಸ್ ಸಿ, ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ವೈರಸ್ ದಟ್ ಅಟ್ಯಾಕ್ಸ್ ದಿ ಲಿವರ್ ಅಂಡ್ ಲೀಡ್ಸ್ ಟು ಇನ್ಫ್ಲಮೇಷನ್. ಇದು ಒಂದು ವೈರಸ್. ಈಗ 2 ವರ್ಷ ಹಿಂದೆ ನೊಬೆಲ್ ಪ್ರೈಸ್ ಇನ್ನು ಕಂಡು ಹಿಡಿದಾರಲ್ಲ, ಅವ್ರಿಗೆ ಕೊಟ್ಟರು. ವೈರಸ್ is spread by the contact with the contaminated blood. For example, sharing of the needles from unsterile tattoo equipment. Most people have no symptoms with hepatitis C. Those who develop the symptoms may have fatigue, nausea, loss of appetite, yellowish coloration of the eyes and skin. Hepatitis C is treated with antiviral medication. ಇದಕ್ಕೆ ಔಷಧಗಳಿವೆ, ಬಟ್ ಅದು ಬೆಲೆ ಜಾಸ್ತಿ. In some people, newer medicines can eradicate the virus. Hepatitis E, a liver disease caused by the hepatitis E virus. ಇದು hepatitis E virus, ಇದು spread by the water contamination. It is mainly transmitted through the drinking water contaminated with fecal matter. 1954ರಲ್ಲಿ ದಿಲ್ಲಿ ಒಳಗೆ ಇಂಥದ್ದೊಂದು ಎಪಿಡೆಮಿಕ್ ಬಂತು ದಿಲ್ಲಿ ಒಳಗೆ. ಅದು ಆಗಿನ ಕಾಲಕ್ಕೆ ಏನು ಗೊತ್ತಿರಲಿಲ್ಲ, ಅದು ಹೆಪಟೈಟಿಸ್ ವೈರಸ್ ಇಂದ ಬಂದಿದೆ ಅಂತ ಲೆಕ್ಕ ಹಾಕಿದ್ರು. ಅದಕ್ಕೆ ನಾನ್ ಎ ನಾನ್ ಬಿ ಅಂತ ಮುಂದೆ ಅದಕ್ಕೆ ನಾಮಕರಣ ಮಾಡಿದ್ರು ಹೆಪಟೈಟಿಸ್ ಇ ಅಂತದ್ದು.
ಹಿಪಟೈಟಿಸ್ ಬಿ, ಎ ಬಿ ಹೇಳಿದೆ, ಡಿ ಹೇಳಿಲ್ಲ. ಡಿ ಅದು ಇಟ್ ಇಸ್ ಅ ಪ್ಯಾರಾಸೈಟ್ ಆಫ್ ದ ಹಿಪಟೈಟಿಸ್ ಬಿ ವೈರಸ್. ಆದ್ದರಿಂದ ಇವು ನಾಲ್ಕೇ ಬಹಳ ಇಂಪಾರ್ಟೆಂಟ್. ಸಿಂಪ್ಟಮ್ಸ್ ಇನ್ಕ್ಲೂಡ್ ಜಾಂಡಿಸ್, lack of appetite, nausea. Rare cases it may progress to acute liver failure. Hepatitis E usually resolves of its own within 4 to 6 weeks. Treatment focuses on supportive care, rehydration, and rest. HIV AIDS ಇದರ ಬಗ್ಗೆ ಹೇಳಲೇಬೇಕು. AIDS is a chronic immune system disease caused by the human immunodeficiency virus. HIV human immunodeficiency. ಇಮ್ಯುನೋ ಅಂದ್ರೆ ರೋಗ ಪ್ರತಿರೋಧ ಸಾಮರ್ಥ್ಯ ಕಳೆದುಕೊಂಡಿರ್ತಕ್ಕಂಥದ್ದು, ಕೊರತೆ ಆಗಿರ್ತಕ್ಕಂಥದ್ದು. ಇದು HIV, ಇಟ್ ಡ್ಯಾಮೇಜಸ್ ದಿ ಇಮ್ಯೂನ್ ಸಿಸ್ಟಮ್, ಇಂಟರ್ಫೇರ್ಸ್ ವಿತ್ ಬಾಡೀಸ್ ಎಬಿಲಿಟಿ ಟು ಫೈಟ್ ದಿ ಇನ್ಫೆಕ್ಷನ್ ಅಂಡ್ ಡಿಸೀಸ್. ಸೊ ಇಟ್ ಕ್ಯಾನ್ ಸ್ಪ್ರೆಡ್ through the contact with infected blood, semen, or vaginal fluids. So there is no cure for HIV, but the medications can control the infection and prevent the disease progression. Earlier ಇದು ಬಂದಾಗ 80ರ ದಶಕದಲ್ಲಿ ಔಷಧ ಏನು ಇರಲಿಲ್ಲ. ಮುಂದೆ ಔಷಧಗಳು ಕಂಡ ಮೇಲೆ ಈ ರೋಗ ಏನು ಮಾಡಕ್ಕಾಗಲ್ಲ ಅಂತ ಇದ್ರು. ಈಗ ಇವತ್ತೇನು ಹೇಳ್ತಾ ಇದ್ವಿ, ಈ ರೋಗ ಇಟ್ ಈಸ್ ಎ ಕಂಟ್ರೋಲಬಲ್ ಡಿಸೀಸ್. ಔಷಧಗಳಿದಾವೆ, ರೋಗನ ಕಂಟ್ರೋಲ್ ಮಾಡಬಹುದು ಅಂತ. Some people with HIV develop flu-like symptoms 2 to 4 weeks after getting the virus. People taking HIV medication may not have other symptoms for years. As virus multiplies, destroys the immune cells, ನಮ್ಮ ದೇಹದಲ್ಲಿ ಪ್ರತಿರೋಧ ಶಕ್ತಿನೇ ನಾಶ ಮಾಡಿಬಿಡುತ್ತೆ. Symptoms can develop such as fever, fatigue, swollen lymph nodes. Untreated HIV typically turns into AIDS. HIV ಒಂದು ವೈರಸ್ ಬಂದಿದೆ ಅಂತ ಅರ್ಥ, ಅದು ರೋಗ ಮಾಡಿದೆ ಅಂದ್ರೆ ಅದು ಏಡ್ಸ್ ಅಂತ. ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್, ಅದು ಅದರ ಸೂಕ್ಷ್ಮಜೀವಿ ದೇಹದ ಒಳಗೆ ಸೇರ್ಕೊಂಡ ಮೇಲೆ 8 ವರ್ಷದಲ್ಲಿ ಬೆಳವಣಿಗೆ ರೋಗ ಮಾಡುತ್ತೆ. ನೋ ಕ್ಯೂರ್ ಎಕ್ಸಿಸ್ಟ್ ಫಾರ್ HIV AIDS, ಬಟ್ ಮೆಡಿಕೇಶನ್ಸ್ ಕ್ಯಾನ್ ಕಂಟ್ರೋಲ್ ಅಂಡ್ ಪ್ರಿವೆಂಟ್ ದ ಡಿಸೀಸ್ ಪ್ರೋಗ್ರೆಷನ್. ವಿತ್ ದಿ ಟ್ರೀಟ್ಮೆಂಟ್ ಮೋಸ್ಟ್ ಪೀಪಲ್ ವಿತ್ HIV ಡೂ ನಾಟ್ ಡೆವಲಪ್ ಏಡ್ಸ್. ಅದರಿಂದ ಅಷ್ಟು ನಾವು ಸಾಧನೆ ಮಾಡಿದ್ವಿ. ರೋಗ ಬಂದ ಮೇಲೆ ಅದು ರೋಗದ ಕಾರಣ ಏನು, ಅದು ಚಿಕಿತ್ಸೆ ಯಾವ ರೀತಿ ಮಾಡ್ಬೋದು ಅನ್ನೋದು. ಮೀಸಲ್ಸ್ ಇದು ವೈರಲ್ ಇನ್ಫೆಕ್ಷನ್. ಮೀಸಲ್ಸ್ ಬಹಳ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು. ವೈರಲ್ ಇನ್ಫೆಕ್ಷನ್ ದಟ್ ಇಸ್ ಸೀರಿಯಸ್ ಫಾರ್ ಸ್ಮಾಲ್ ಚಿಲ್ಡ್ರನ್ ಬಟ್ ಈಸಿಲಿ ಪ್ರಿವೆಂಟಬಲ್ ಬೈ ವ್ಯಾಕ್ಸಿನ್. ಸೊ ದ ಡಿಸೀಸ್ ಸ್ಪ್ರೆಡ್ಸ್ ಥ್ರೂ ದ ಏರ್ ಬೈ ದ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ produced by coughing or sneezing. So measles symptoms, they do not appear 10 to 14 days after exposure. Then they present with cough, runny nose, inflamed eyes, sore throat, fever, red blotchy skin rash. There is no treatment to get rid of an established measles infection, but over-the-counter fever reducers, vitamin A may help to control the symptoms. So immunization for children. ಇಷ್ಟೆಲ್ಲ ರೋಗಗಳು ನಾವು ಹೇಳಿದ್ವಿ. ವೈರಸ್ ಡಿಸೀಸ್ಗಳು ಇಷ್ಟಕ್ಕೊಂದು ನಮ್ಮ ದೇಶದಲ್ಲಿದ್ದಾವೆ ಅಂತ. ಇದರಲ್ಲಿ ಕೆಲವು ವೈರಸ್ಗಳಿಗೆ ಅವು ಇಮ್ಯುನೈಸೇಷನ್ ಇದೆ, ಅದಕ್ಕೆ ವ್ಯಾಕ್ಸಿನ್ ಇದೆ. ವ್ಯಾಕ್ಸಿನ್ ಕೊಟ್ಟು ರೋಗ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಭಾರತ ದೇಶದಲ್ಲಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಫಾರ್ 12 ಡಿಫರೆಂಟ್ ವ್ಯಾಕ್ಸಿನ್ಸ್ ದೇ ಆರ್ ಪ್ರೊವೈಡೆಡ್ ಟು ದಿ ಬೆನಿಫಿಷಿಯರೀಸ್ ಫ್ರೀ ಆಫ್ ಕಾಸ್ಟ್ ಥ್ರೂ ದಿ ಗವರ್ಮೆಂಟ್ ಹೆಲ್ತ್ ಸಿಸ್ಟಮ್. ಇದು ಎಲ್ಲಾ ಮಕ್ಕಳಿಗೆ, ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ, ಈ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡ್ತಾರೆ. ದೇ ಆರ್ BCG, ಓರಲ್ ಪೋಲಿಯೋ ವ್ಯಾಕ್ಸಿನ್. ಈಗ ಮುಂದೆ ಅದು ಬದಲಾವಣೆ ಆಗಿ ಇಂಜೆಕ್ಟಬಲ್ ರೂಪದಲ್ಲಿ ಕೊಡ್ಬೇಕಂತ. ಹೆಪಟೈಟಿಸ್ ಬಿ, ಪೆಂಟಾವೆಲೆಂಟ್ ರೋಟಾವೈರಸ್ ವ್ಯಾಕ್ಸಿನ್, PCV, IPV ಇದು ವ್ಯಾಕ್ಸಿನ್ಗಳು ಕೊಡ್ತಕ್ಕಂಥ. ಮೀಸಲ್ಸ್, MR, ರುಬೆಲ್ಲಾ, ಇದಕ್ಕೆ ಜಾಪನೀಸ್ ಎನ್ಕೆಫಲೈಟಿಸ್ ಕೆಲವು ಕಡೆ ಎಲ್ಲಿ ರೋಗ ಇದೆ ಅಂತ. DPT, ಡಿಫ್ತೀರಿಯಾ, ಪರ್ಟುಸಿಸ್ ಅಂಡ್ ಟೆಟನ್ಸ್, ಇವು ಮೂರು, ಅಂದ್ರೆ ಟೆಟನಸ್ ಟಾಕ್ಸೈಡ್. ಇವು ಇಷ್ಟೊಂದು ವ್ಯಾಕ್ಸಿನ್ಗಳು ಮಕ್ಕಳಲ್ಲೇ ಕೊಡ್ತೀವಿ. ಬರೀ ಮಕ್ಕಳಲ್ಲಿ ಕೊಟ್ರೆ ವಯಸ್ಕರಿಗೆ ಏನಿಲ್ಲದಪ್ಪ ಅಂತ ಕೇಳ್ಬೋದು. ವಯಸ್ಕರಿಗೂ ಈಗ ವ್ಯಾಕ್ಸಿನ್ ಇದೆ. ಪರ್ಟಿಕ್ಯುಲರ್ಲಿ ಅವ್ರಿಗೆ ವಯಸ್ಕರಿಗೆ ಕೊಡ್ತಕ್ಕಂಥದ್ದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್, ನ್ಯೂಮೋಕಾಕಲ್ ವ್ಯಾಕ್ಸಿನ್, ಇವೆಲ್ಲ ಬ್ಯಾಕ್ಟೀರಿಯಾ ಇದರಿಂದ ಬರ್ತವೆ. ನ್ಯೂಮೋಕಾಕಲ್, ಇನ್ಫ್ಲೂಯೆನ್ಸಾ ವೈರಸ್, DPT, ಡಿಫ್ತೀರಿಯಾ, ಪರ್ಟುಸಿಸ್, ಟೆಟನಸ್, ಇವು ವಯಸ್ಸಾದವರು ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರಲ್ಲ, ಅವರು ವೃದ್ಧರು, ಮನೆ ಇರ್ತಕ್ಕಂಥ ಅಜ್ಜ ಅಜ್ಜಿ, ಅವ್ರಗಳಿಗೆ ರೋಗ ಬರ್ಬೋದು ಇಂಥದ್ದು, ಅವ್ರಿಗೂ ವ್ಯಾಕ್ಸಿನ್ ತಗೋದು. ಹರ್ಪಿಸ್ ಝಾಸ್ಟರ್ ಆಗಲೇ ಹೇಳಿದೆ, ಸರ್ಪಹುಣ್ಣು, ಇವು ವಯಸ್ಕರಿಗೂ ಸಹಿತ ಈ ವ್ಯಾಕ್ಸಿನ್ ಕೊಡ್ತವೆ. ಹೀಗೆ ಈ ವೈರಸ್ ರೋಗಗಳು ಅನೇಕ ರೂಪದಲ್ಲಿ ಬರ್ತವೆ. ಕೆಲವೊಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ, ಕೆಲವೊಂದು ವ್ಯಾಪಕವಾಗಿ. ಸೀಮಿತ ಅಂದ್ರೆ ಕ್ಯಾಸ್ನೂರ್ ಫಾರೆಸ್ಟ್ ಒಂದೇ ಪ್ರದೇಶವಿದೆ. ಈಗ ನಿಪಾ ವೈರಸ್ ಅದು ಕೇರಳದಲ್ಲಿ ಕೋಜಿಕೋಡ್ ಡಿಸ್ಟ್ರಿಕ್ಟ್ ಒಂದರಲ್ಲೇ ಬಂತು. ಈ ತರ
ರೋಗಗಳು ಕೆಲವೊಂದು ಸೀಮಿತ ಪ್ರದೇಶದಲ್ಲಿ, ಇನ್ನು ಕೆಲವು ಎಲ್ಲಾ ಕಡೆ ಬರ್ತವೆ. ಮೀಸಲ್ಸ್, ಮಮ್ಸ್ ಎಲ್ಲ ಕಡೆ ಉತ್ತರ ಪ್ರದೇಶ ಆಗಿರ್ಲಿ, ಕಾಶ್ಮೀರದಾಗಿರ್ಲಿ, ಕೇರಳದಾಗಿರ್ಲಿ ಎಲ್ಲಾ ಕಡೆ ಬರ್ತವೆ. ಈಗ ರೋಗಗಳು ಈ ತರ ಬರ್ತವೆ. ಅವು ಬಂದಾಗ ಗುಣಲಕ್ಷಣಗಳು ಸಾಮಾನ್ಯವಾಗಿ ಜ್ವರ, ಮೈಕೈ ನೋವು ಇವೇ ಎಲ್ಲ ಏನಾಗಿದೆ, ವೈರಸ್ ಆಗಿದೆ ಅಂತ ಸಾಮಾನ್ಯವಾಗಿ ಜನ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ. ಕೆಮ್ಮು, ನೆಗಡಿ ಆಯ್ತು, ವೈರಸ್ ರೀ, ವೈರಲ್ ಫೀವರ್ ರೀ ಅಂತಂದು ಈ ರೋಗಗಳು ಬೆಳಿತವೆ. ಇನ್ನು ಕೆಲವು ತೀಕ್ಷ್ಣವಾದ ಮ್ಯಾನಿಫೆಸ್ಟೇಷನ್ಗಳು ಪ್ರಕಟ ಮಾಡ್ತವೆ. ಈಗ ಡೆಂಗ್ಯೂ, ಚಿಕನ್ ಗುನ್ಯಾ ಅನ್ನೋ ಮೈಕೈ ನೋವಿಂದ ಅವ್ನು ಸುಸ್ತು ಹೊಡಿತಾನೆ. ಇವಕ್ಕೇನು ನಾವು ಏನು ಪ್ರಿವೆಂಟ್ ಮಾಡ್ಲಿಕ್ಕೆ ಏನಿಲ್ಲ, ನಮಗೆ ಅವಕಾಶ ಇಲ್ಲ. ಆದರೆ ಪ್ರಿವೆಂಟ್ ಮಾಡ್ಲಿಕ್ಕೆ ಮನೆಯಲ್ಲಿ ಸುತ್ತಮುತ್ತ ಸೊಳ್ಳೆಗಳನ್ನ ಬೆಳೆಸಬಾರ್ದು. ಮನೆ ಒಳಗೆ ಸೊಳ್ಳೆ ಬರ್ದಂಗೆ ಜಾಲರಿ ಇರ್ತಕ್ಕಂಥ ಬಾಗಿಲು, ಕಿಟಕಿಗಳು ರಕ್ಷಣೆ ಮಾಡಿಸ್ಕೊಳ್ಬೇಕು ಅಂತ. ಇವೆಲ್ಲ ಕೆಲವು ಪ್ರೊಟೆಕ್ಷನ್. ಏಡ್ಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಾಗುತ್ತೆ, ಯಾವ ರೀತಿ ಇದು ಲೈಂಗಿಕ ಸಂಪರ್ಕದಿಂದ ಬರ್ತವೆ ಅಂತ, ಅದನ್ನ ಪ್ರಿವೆಂಟ್ ಮಾಡ್ಬೋದು. ಆ ನಂತರ ಕೋವಿಡ್ ಅಂತೂ ನೀವೆಲ್ಲ ಕೇಳೇ ಇದ್ದೀರಾ, ಯಾವ ರೀತಿ ನಾವು ವ್ಯಾಕ್ಸಿನ್ ಪ್ರಿವೆಂಟ್ ಮಾಡಿದ್ವಿ. ಆದ್ರೂ ಜನರ ಸಂಪರ್ಕ ಕಡಿಮೆ ಮಾಡ್ಕೋಬೇಕು, ಕೈನ ಶುದ್ಧ ಮಾಡ್ಕೊಳ್ಬೇಕು. ಇದನ್ನ ನಾವು ಸಾಮಾನ್ಯವಾಗಿ ಗುಂಪು ಕೂಡಬಾರ್ದು. ಇವನ್ನೆಲ್ಲ ಕಲ್ತೀವಿ. ಈಗ ವೈರಸ್ಸು ಅನೇಕ ಪಾಠಗಳನ್ನ ಮಾಡಿದ್ವಿ. ಕೇವಲ ನಾವು ವೈರಲ್ ಆಯ್ತು ಅಂತೀವಲ್ಲ, ಈಗ ವೈರಸ್ಸು ಎಲ್ಲಾ ಕಡೆ ಹರಡಿ ರೋಗಗಳನ್ನ ಹರಡಿ ಜನಗಳಲ್ಲಿ ಸುಸ್ತಾಗಿ ಅವರು ಮಲಗ್ತಾರೆ. ಇದು ಸೆಲ್ಫ್ ಲಿಮಿಟೆಡ್ ಡಿಸೀಸ್. ಅನೇಕ ಅದಕ್ಕೆ ಸ್ಪೆಸಿಫಿಕ್ ಆಗಿ ಚಿಕಿತ್ಸೆ ಇಲ್ಲದೆ ಇದ್ರೂ ಸಹಿತ ವಿಶ್ರಾಂತಿ, ರಿಹೈಡ್ರೇಷನ್, ನೀರು ಕುಡಿಯತಕ್ಕಂಥದ್ದು, ಒಳ್ಳೆ ಆಹಾರ ಕೊಡ್ತಕ್ಕಂಥದ್ದು ಇದನ್ನ ಮಾಡಿದರೆ ಈ ರೋಗಗಳನ್ನ ಕಂಟ್ರೋಲ್ ಮಾಡ್ತವೆ. ಕೆಲವೊಂದು ರೋಗಗಳಿಗೆ ವ್ಯಾಕ್ಸಿನ್ಗಳಿವೆ, ಅವನ್ನ ಆಯಾ ಕಾಲಕ್ಕೆ ಆಯಾ ಕ್ಯಾಲೆಂಡರ್ ರೂಪದಲ್ಲಿ ಪ್ರತಿ ಒಬ್ಬ ಮಗುವಿಗೆ ಕೊಟ್ರೆ ಈ ರೋಗಗಳನ್ನ ನಾವು ತಡೆಗಟ್ಟಬಹುದು. ಇಷ್ಟು ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ರೆ ನಮ್ಮ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದನ್ನೆಲ್ಲ ನೀವು ಕೇಳಿದವ್ರಿಗೆ ನಿಮಗೆಲ್ಲರೂ ನನ್ನ ಕೃತಜ್ಞತೆಗಳು. ನಮಸ್ಕಾರ. ಚಿತ್ರ ಬರ ಸಿದ್ದೇಗೌಡ್ರೆ ಕೇಳಿದಾರಲ್ಲ? ಹಲೋ. Hello. Ah. Yeah. Yeah, Professor Shankar. Yeah, I know. It's an excellent talk, and I really enjoyed. And actually, I commented on the chat box for the students. At least they should read it. That how easy way you have actually explained. You have said the narrative, the story of the virus, its origin, its infections, its mode of infection, transcriptions, then also its recovered symptoms, sign, and also remedies, or including vaccine we have covered. It actually, I feel that this will be giving big benefit for the PUC student, those who are not only in biological sciences, but also in the chemistry as such. Because nowadays, chemistry and biology together, they work for the medicine. And they develop the different types of remedies and therapeutics in collaboration with the doctors. So I feel this will be great benefit. Specifically, the vaccine part, what you have said, it is very good. And all the virus we have narrated, that is really beneficial, because students in PUC, I feel they get the questions on specific one disease and all, and virus, airborne disease like that, they get the questions. These will definitely benefit. And also they will understand, listening from a giant and stalwart of the world of medicine, like Professor P.S. Shankar, how easy way one can narrate the entire medicinal aspects of the virology. It's really amazing. I really enjoyed it. And thank you very much, sir, for wonderful talk. I feel the students should ask some questions, and that will be they'll be benefited. Thank you very much, sir. Thank you very much, sir. If we are having any depression, the antidote is Dr. Kushal Das. So he's the antidepressant for us. Your encouraging words, I am very grateful. No, sir, you are a giant. You are just a giant. For me, you are a big giant and my role model and a pathfinder. ಸಿದ್ದೇಗೌಡ್ರೆ ಎಲ್ಲ ಕೇಳಿದ್ರಾ? ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಕುಶಾಲ್ ದಾಸ್ ಸರ್, ನಮಸ್ಕಾರ ಸರ್. ನಮಸ್ಕಾರ.
Namaskar. Very much. Thank you, KSTA. ಯಾವುದೇ ಕ್ವಶನ್ಸ್ ಚಾಟ್ ಬಾಕ್ಸ್ ಇಲ್ಲ ಸರ್? ಇಲ್ವಾ? ಎಲ್ಲ ಕವರ್ ಮಾಡಿದೀನಿ, ಎಲ್ಲ ವೈರಸ್ನ. ಬಹಳ ಕಷ್ಟ, ಒಂದು ಲೆಕ್ಚರ್ ನಲ್ಲೇ ಎಲ್ಲ ಇದು ಮಾಡತಕ್ಕಂಥದ್ದು. ಒಂದೊಂದಕ್ಕೂ ಒಂದೊಂದು ಗಂಟೆ ಬೇಕು. ಲೇಟರ್ ಐ ಸೆಂಡ್ ಥ್ರೂ ಇಮೇಲ್ ಸರ್. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೋಆಪರೇಷನ್ ಇಂದ ನಾವು ಈ ಲೆಕ್ಚರ್ ಮಾಡಕ್ಕೆ ಅವಕಾಶ ಆಯ್ತು. ನಿಮಗೆ ಧನ್ಯವಾದಗಳು. ಇಲ್ಲ ಸರ್, ರಮೇಶ್ ಸರ್ ಆಕ್ಚುಲಿ ಇವತ್ತು ಹೇಳಿದ್ನಲ್ಲ ಸರ್, ಈಸ್ ಬಿಸಿ ಇನ್ ಸಮ್ ಅದರ್ ವರ್ಕ್ಸ್. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.